ಚಾಂದೋಗ್ಯ ಉಪನಿಷತ್ತಿನಲ್ಲಿ ನಾವು 41ನೇ ಕಾರಿಕೆಯನ್ನು ನಿನ್ನೆ ನೋಡಿದ್ವಿ. ಇವತ್ತು 42ನೇ ಕಾರಿಕೆಯನ್ನು ನೋಡ್ಬೇಕಾಗಿದೆ. ಗೌಡಪಾದಾಚಾರ್ಯರು ಜ್ಞಾನವನ್ನು ಹೇಳಿದರು. ತತ್ವಜ್ಞಾನ, ಮನೋನಾಶ ಮತ್ತು ಆ ಮನುಷ್ಯ ಮತ್ತೆ ಕಿಡಿಗೇಡಿತನ ಏನ್ ಮಾಡ್ತದ, ಅಡಚಣೆ ಏನ್ ಮಾಡ್ತದ, ಅಡಚಣೆಗಳನ್ನು ತೆಗಿಲಿಕ್ಕೆ ಪರಿಹಾರಗಳನ್ನು ಹೇಳ್ತಾ ಇದ್ದಾರೆ. 42ನೇ ಕಾರಿಕೆ ಉಪಲಂಭಾತ್ ಸಮಾಚಾರಾತ್ ಅಸ್ತಿ ವಸ್ತು ತತ್ವವಾದಿನಾಂ ಜಾತಿಸ್ತು ದೇಶಿತಾ ಬುದ್ಧೇಹೇ ಅಜಾತೆ ತತ್ಸತಾಂ ಸದಾ. ಇದರ ಅರ್ಥ ಹೇಳ್ತೇನೆ ನೋಡಿ, ಶಬ್ದಾರ್ಥವನ್ನ ಹೇಳ್ತೇನೆ. ನಮ್ಮ ಮಿತ್ರ ಬೇರೆ ಐತಿಲ್ ಗುರುಗಳ ಉಪಲಂಬ. ಹೌದು, ನಿಮ್ದ್ರಾಗ ಬೇರೆ ಐತಿ, ನಮ್ದ್ರಾಗ ಬೇರೆ ಐತಿ. ಉತ್ಸೇಕ ಮೊದಲನೇದು ಉತ್ಸೇಕ ಅಂತಿತ್ತಲ್ಲ, ಉಪಾಯ ಏನ ಅಂತದ್ರಿ. ಉಪಾಯನ 42. ಉಪಲಬ್ನಾಪ್ತ ಐತ್ರಿ ಅಪ್ಪರಿ ಫಸ್ಟ್. ಇಲ್ಲ ನಾನೇ ಅದು ಹಿಂದೆ ಮುಂದೆ ಹೋಗೇನಿ. 4ನೇ ಅಧ್ಯಾಯಕ್ಕೆ ನೋಡಿದೆ. 4ನೇ ಅಧ್ಯಾಯದಾಗ ಹೋದ್ ನಾನು 40. ಈಗ ಉಪಾಯೇನ ನಿಗ್ರಹಿಣ್ಣಾತ್ ವಿಕ್ಷಿಪ್ತಂ ಕಾಮಭೋಗಯೋ ಸುಪ್ರಸನ್ನಂ ಲಯೇ ಚೈವ ಯಥಾ ಕಾಮೋ ಲಯಸ್ತಥಾ. ಹೌದಲ್ರಿ ಸ್ವಾಮಿರ? ಅದರ ಗುರುಡ. ಉಪಾಯೇನ, ಉಪಾಯದಿಂದ, ನಿಗ್ರಹಣೀಯಾತ್ ಆ ಮನಸ್ಸನ್ನ ನಿಗ್ರಹಿಸಬೇಕು. ಯಾವ ಮನಸ್ಸು? ವಿಕ್ಷಿಪ್ತವಾದ ಮನಸ್ಸು, ವಿಕ್ಷೇಪಗೊಂಡಂತ ಮನಸ್ಸು. ವಿಕ್ಷಿಪ್ತ ಅಂದ್ರೆ ವಿಕ್ಷೇಪ ಅಂತ ಅರ್ಥ. ಎದರಿಂದ? ಕಾಮಭೋಗಯೋಹೋ, ಕಾಮನೆಗಳಿಂದ ಮತ್ತು ಭೋಗಿಸಬೇಕೆನ್ನುವಂತ ಸುಖವನ್ನ ಭೋಗಿಸಬೇಕೆನ್ನುವಂತ ಆಸಕ್ತಿಯಿಂದ, ಚಯೇವ ಮತ್ತು ಸುಪ್ರಸನ್ನ, ಒಮ್ಮೊಮ್ಮೆ ಲಯದಲ್ಲಿ ಪ್ರಸನ್ನ ಆಗ್ತದ ಆತ್ಮ, ಮನಸ್ಸು. ಲಯದಲ್ಲಿ, ಲಯ ಅಂದ್ರೆ ಏನು ಬೇಡ, ಅಗ್ರಹಣ ಬುದ್ಧಿ. ಒಮ್ಮೊಮ್ಮೆ ಲಯ ಆಗ್ತದ, ನಿದ್ದೆ ಬರ್ತದ, ತೂಗುಡಿಸ್ತೇವಿ, ಅದರಾಗ ಹೋಗ್ತದ ಮನಸ್ಸು, ಅದರಾಗ ಸಂತೋಷ ಪಡ್ತದ. ಒಮ್ಮೊಮ್ಮೆ ಆಸೆಗಳಿಂದ ಭೋಗಗಳಲ್ಲಿ ಆಸಕ್ತಿ ಆಗ್ತದ. ಕಾಮಭೋಗೇನ ಲಯೇನ. ಸ್ಲಂಬರ್ ಈಸ್ ಅಂದ್ರೆ ಲಯಃ ತಥಾ ಯಥಾ ಕಾಮಃ. ಇದು ಮನಸ್ಸು ಲಯ ಆಗ್ತೈತಲ್ಲ, ಲಯ ಆದಾಗೂ ಕೂಡ ಅದು ಕಾಮದಂತೆ, ಅದು ಕೂಡ ಬಹಳ, ಅದು ಕೂಡ ಕೆಟ್ಟ ಪರಿಣಾಮ ಉಳಿದ್ದು ಅಂತ. ಅದನ್ನು ಅವಾಯ್ಡ್ ಮಾಡ್ರಿ ಅಂತ. ಲಯನೂ ಅವಾಯ್ಡ್ ಮಾಡ್ಬೇಕು, ಕಾಮ ಭೋಗಗಳಲ್ಲಿ ಹೋದಂತ ಮನಸ್ಸನ್ನು ಎಳ್ಕೊಂಡು ಬರ್ಬೇಕು, ವಿಕ್ಷಿಪ್ತ ಆದಂತ ಮನಸ್ಸನ್ನು ಎಳ್ಕೊಂಡು ಬರ್ಬೇಕು. ಅಂದ್ರೆ 4 ಕಡೆ ನಮ್ಮ ಮನಸ್ಸು ಏನಾಗ್ತದ? ದಾರಿ ತಪ್ತದ. ನಮ್ಮನ್ನು ತಪ್ತದ, ತಾನ ತಪ್ತದ ಅಲ್ದ ನಮ್ಮನ್ನು ದಾರಿ ತಪ್ಪಿಸ್ತದ. ಅವು ಎಲ್ಲದಕ್ಕೂ ಉಪಾಯ ಹೇಳ್ತಾರ. ಕಾಮ ಭೋಗಗಳಲ್ಲಿ ವಿಕ್ಷಿಪ್ತವಾದ ಮನಸ್ಸನ್ನು ಉಪಾಯದಿಂದ ನಿಗ್ರಹ ಮಾಡಬೇಕು, ಮತ್ತು ಲಯದಲ್ಲಿ ಸುಪ್ರಸನ್ನವಾದ ಮನಸ್ಸನ್ನು ನಿಗ್ರಹ ಮಾಡಬೇಕು. ಹೇಗೆ ಕಾಮವೋ ಲಯವೋ ಹಾಗೆಯೇ ಅಪಾಯವನ್ನು ಒಡ್ಡುವುದಾಗಿದೆ. ಅದಕ್ಕೆ ಉಪಾಯದಿಂದ ಅದನ್ನ ಮನಸ್ಸನ್ನ ಕರ್ಕೊಂಡ್ ಬರ್ಬೇಕು. ಅದು ಎಲ್ಲಿ ಹೋಗ್ತದ ಹೋಗ್ಲಿ, ಅದನ್ನ ಎಳ್ಕೊಂಡು ಬರ್ಬೇಕು, ಹೋಗಿ ನಿಗ್ರಹ ಮಾಡ್ರಿ ಅಂತ. Gaudapada assumes that some students will be interested in doing meditation. Meditation is an exercise in which I do not allow the mind to do what it wants to do. ಮನಸ್ಸು ಏನ್ ಮಾಡ್ಬೇಕಂತದ ಅದನ್ನ ಮಾಡಾಕ ಬಿಡ್ಲಾರ್ದಕ್ಕನ ಧ್ಯಾನ ಅಂತ ಕರಿತೀವಿ ನಾವು. ಮನಸ್ಸು ತನ್ನ ಕಿಡಿಗೇಡಿತನ, ಹಠಮಾರಿತನದಿಂದ ಏನ್ ಮಾಡಾಕ ಓಡಾಡಿರ್ತೈತಲ್ಲ, ಅದನ್ನ ಮಾಡಾಕ ಬಿಡಬಾರ್ದು. ಅದನ್ನ ಮನಸ್ಸನ್ನ
ಅದನ್ನ ಮನಸ್ಸನ್ನ ಹಂಗೆ ಬಿಡದೆ ನಿಗ್ರಹ ಮಾಡೋದಕ್ಕನ ಏನಂತೀವಿ ನಾವು ಧ್ಯಾನ ಅಂತೀವಿ. I give a particular task and ask the mind to do that to find out whether the mind is my instrument or I am the mind's instrument. ಏನ್ ಹೇಳ್ತಾರೆ ಇಲ್ಲಿ ಅಂತಂದ್ರ ಮನಸ್ಸಿಗೆ ಒಂದು ಕೆಲಸ ಕೊಡೋದ್ರಿ. ಮನಸ್ಸಿಗೆ ಒಂದು ಕೆಲಸ ಕೊಟ್ಟು ನಾ ಹೇಳ್ದಂಗ ಅದು ಕೇಳ್ತೈತೋ ಏನ್ ಅದೇ ಹೇಳ್ದಂಗ ನಾ ಕೇಳಾಗತ್ತೇನೋ ನೋಡ್ಕೋರಿ ಅಂತಾರ ಗೌಡಪಾದಾಚಾರ್ಯರು. ಹೆಚ್ಚು ಸನ್ನಿವೇಶದೊಳಗ ಇವ್ 4 ಸನ್ನಿವೇಶದೊಳಗ ಮನಸ್ಸು ಹೇಳ್ದಂಗ ನಾವು ಕೇಳ್ತೇವೋ ಏನ್ ನಾವ್ ಹೇಳ್ದಂಗ ಮನಸ್ಸು ಕೇಳ್ತೈತೋ. ಅಜ್ಞಾನ ಅನ್ನೋಕ್ಕಿಂತ ಜ್ಞಾನ ಆಗಿದೆ ನಮಗ. ಜ್ಞಾನ ಆದ್ರೂ ಮನಸ್ಸಿನ ಸ್ವಭಾವ ಹೆಂಗದ ಅಂದ್ರ ಅದು ಎಳ್ಕೊಂಡು ಹೋಗ್ತದ ನಾವು. 4 ಕಡೆ ಅದು ಎಳ್ಕೊಂಡು ಹೋದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರ್ರಿ, ಅಲ್ಲಿ ಅದ್ರ ಕೂಡ ಹೋಗಬೇಡ್ರಿ, ಅದು ನೀವು ಹೇಳ್ದಂಗ ಅದು ಕೇಳ್ಬೇಕು, ಅದು ಹೇಳ್ದಂಗ ನೀವು ಕೇಳಬೇಡ್ರಿ ಅಂತಾರ ಗೌಡಪಾದಾಚಾರ್ಯ. ದ ಮೆಡಿಟೇಷನ್ ಕ್ಯಾನ್ ಬಿ ಆಫ್ 2 ಟೈಪ್ಸ್. ಈ ಧ್ಯಾನವನ್ನ ಅಂದ್ರೆ ಮಾಡುವಂತದ್ದು ಏನದ ಇದು 2 ರೀತಿಯಿಂದದ. If disciplining the mind is done before Vedantic study, it is called Saguna Ishvara Dhyanam or Upasana in the form of mental worship, mental recitation or mental repetition. This can be done to find where the mind stands. If the person didn't practice this meditation before Vedantic study, then he should practice the meditation after the study. When it is done after the Vedantic study, it is not a Saguna Ishvara Dhyanam, because Vedanta has taught the Atma Sarupam and given me Atma Anatma Viveka. Therefore, it is Atma Anatma Viveka Dhyanam. In both the types of meditation, the aim is to keep the mind in its field that I want to show, that I assert my control over the mind and also get the benefit of meditation. ಈ 4 ಪರಿಹಾರಗಳನ್ನ ನಾವು ಎರಡು ಸಂದರ್ಭದಲ್ಲಿ ಉಪಯೋಗ ಮಾಡ್ತೇವೆ. ಜ್ಞಾನ ಪೂರ್ವದಲ್ಲಿ ಈ ಮನಸ್ಸು 4 ಕಡೆ ನಮಗೆ ತ್ರಾಸ ಕೊಡ್ತದ ಅಂದ್ರ ಅದಕ್ಕೆ ಅವಾಗ ಮಾಡುವಂತದಕ್ಕ ನಾವು ಏನಂತೀವಿ ಅಂದ್ರ ಧ್ಯಾನ ಅಥವಾ ಉಪಾಸನ ಅಂತ ಕರಿತೀವಿ. ಜ್ಞಾನ ಪೂರ್ವದಲ್ಲಿ ಮಾಡುವಂತ ಈ ಸಾಧನೆ. ಜ್ಞಾನಾನಂತರ ಮಾಡುವಂತ ಸಾಧನೆಗೆ ನಾವ್ ಏನಂತೇವಿ ಇದಕ್ಕ ಅಂತಂದ್ರ ಆತ್ಮ ಅನಾತ್ಮ ವಿವೇಕ ರೂಪ ಧ್ಯಾನ ಅಂತ ಕರಿತೀವಿ. ಮಾಡೋದು ಒಂದೇ, ಆದ್ರ ನಾವು ಹೆಂಗದೇವಿ ಈಗ ಜ್ಞಾನ ಆದವ್ರದೇವೋ ಇದು ಜ್ಞಾನ ಆಗದೇ ಇದ್ದವ್ರದೇವೋ ನೋಡ್ರಿ. ಜ್ಞಾನ ಆಗೋಕ್ಕಿಂತ ಮೊದಲು ಇವನ್ನ ಮಾಡಿದ್ರ ಉಪಾಸನ ಅಂತ ತಿಳ್ಕೊಡ್ರಿ. ಜ್ಞಾನಾನಂತರ ಇವನ್ನ ಮಾಡಿದ್ರೆ ವೇದಾಂತಿಕ ಧ್ಯಾನ ಅಂತ ತಿಳ್ಕೊಡ್ರಿ. In both types of meditation, the aim is to keep the mind in its field and that I want, so that I assert my control over the mind. ಎರಡೂ ಪರಿಸ್ಥಿತಿ ಒಳಗೆ ಏನಪ್ಪಾ ಅಂದ್ರೆ ಮನಸ್ಸು ನಾ ಹೇಳ್ದಂಗೆ ಕೇಳಬೇಕ ಹೊರತು ಮನಸ್ಸು ಹೇಳ್ದಂಗ ನಾನು ಕೇಳುವುದು ಅಲ್ಲ. Gaudapada assumes that some students are going to do either Saguna Dhyanam, Nididhyasanam, or he gives the instruction for this practice like Krishna did in 6th chapter of Bhagavad Gita. ಜ್ಞಾನ ಪೂರ್ವದಲ್ಲಿ ಧ್ಯಾನ ಒಂದು, ಜ್ಞಾನಾನಂತರ ಧ್ಯಾನ ಒಂದು. ಜ್ಞಾನ ಪೂರ್ವದಲ್ಲಿ ಧ್ಯಾನಕ್ಕ ಧ್ಯಾನ ಅಂತ ಕರಿತೇವಿ, ಜ್ಞಾನಾನಂತರ ಮಾಡುವಂತ ಧ್ಯಾನಕ್ಕ ನಿಧಿಧ್ಯಾಸನ ಅಂತ ಕರಿತೇವಿ. ತಿಳ್ಕೊಡ್ರಿ, ಬಹಳ ಇಂಪಾರ್ಟೆಂಟ್ ಹೇಳಿ ನಾನು ಎಷ್ಟೋ ಸಲ. ಜ್ಞಾನ ಪೂರ್ವದಲ್ಲಿ ಮಾಡುವಂತಹ ಈ ನಿಗ್ರಹಕ್ಕ ನಾವು ಉಪಾಸನ ಅಂತೇವಿ, ಧ್ಯಾನ ಅಂತ ಕರಿತೀವಿ. ಜ್ಞಾನಾನಂತರ ಮಾಡುವಂತ ಈ ಪರಿಹಾರಕ್ಕ ನಾವು ನಿಧಿಧ್ಯಾಸನ ಅಂತ ಕರಿತೀವಿ, ಅಥವಾ ವೇದಾಂತಿಕ್ ಮೆಡಿಟೇಷನ್ ಅಂದ್ರೆ ವೇದಾಂತ ದೃಷ್ಟಿಯಿಂದ ಧ್ಯಾನ. ಇದು ನೀವೇನ್ ಮಾಡೋದಂದ ಮುಂದೆ ಈ 4 ಪರಿಸ್ಥಿತಿಗಳು ನಾವೇನ್ ಮಾಡಂತ ಹೇಳ್ತಾರಲ್ಲ, ಆ ಮಾಡೋದಕ್ಕೆ ನಾವೇನಂತ ಕರಿತೀವಿ ಜ್ಞಾನಾನಂತರ ನಿಧಿಧ್ಯಾಸನ, ಜ್ಞಾನ ಪೂರ್ವದಲ್ಲಿ ಉಪಾಸನೆ ಅಥವಾ ಧ್ಯಾನ ಅಂತ ಕರೀತಾರ. ನೋಡ್ರಿ, ನಾವು ಧ್ಯಾನ ಹೆಂಗೆ ನಾವೇನ್ ತಿಳ್ಕೊಂಡೇವಿ, ಧ್ಯಾನ ಅಂದ್ರೆ ಕಣ್ಣು ಮುಚ್ಕೊಂಡು ಕುಂಡ್ರುದು ಅಂತ ತಿಳ್ಕೊಂಡೇವಿ ನಾವು. ಒಳಗೆ ಇಷ್ಟ ಹೋರಾಟ ಅದ, ಮನುಷ್ಯನ್ ಕೂಡ ಹೋರಾಟ ಅದ ಒಳಗೆ. ಕೃಷ್ಣ ಭಗವದ್ಗೀತೆಯೊಳಗ 6ನೇ ಅಧ್ಯಾಯದಾಗ ಇದನ್ನೇ ಹೇಳ್ಯಾರ. Krishna concentrated on the preparation for meditation like a proper place of meditation. ಏನ್ ಹೇಳ್ಯಾನ್ರಿ, ಜ್ಞಾನ ಪೂರ್ವದಲ್ಲಿ
ನೀವು ಯಾವ ಸ್ಥಳದಾಗ ಧ್ಯಾನಕ್ಕೆ ಕುಂಡಿರ್ತೀರಿ ಅದು ಸ್ಥಳ ಹೆಂಗಿರ್ಬೇಕು, ಎತ್ತರ ಪ್ರದೇಶದಾಗ ಇರಬೇಕು, ಸ್ವಚ್ಛವಾಗಿರ್ಬೇಕು, ಸರಿಯಾದ ಟೈಮ್ ಇರಬೇಕು, ಸುತ್ತಮುತ್ತಲು ಎಲ್ಲ ಸ್ವಚ್ಛತಾ ಇರಬೇಕು, ವಾತಾವರಣ ಸರಿ ಇರಬೇಕು. Gaudapada talks about the different obstacles for meditation which Krishna did not deal with elaborately. ಕೃಷ್ಣ ಪರಮಾತ್ಮ ಎಷ್ಟು ವಿಸ್ತಾರವಾಗಿ ಹೇಳಿಲ್ಲ, ಗೌಡಪಾದಾಚಾರ್ಯರು ಇನ್ನೂ ಅಷ್ಟು ವಿಸ್ತಾರವಾಗಿ ಹೇಳಾಗತ್ತಾರೆ. ಎಂತೆಂತ ತೊಂದರೆಗಳದಾವ ಮನಸ್ಸಿಗೆ, ಮನಸ್ಸು ಏನನ್ನ ಕಿತಿಬಿ ಮಾಡ್ತದ, ಅವಾಗ ನಾವ್ ಏನ್ ಮಾಡ್ಬೇಕು ಅದಕ್ಕ. ಹಂಗಾರ ಮನಸ್ಸು ಏನ್ ಮಾಡ್ತದ, ನಮಗೆ ದಾರಿ ತಪ್ಪಿಸ್ತದ ಅಂದ್ರೆ 4 ಕಡೆ ದಾರಿ ತಪ್ಪಿಸ್ತದ. ದೇರ್ ಆರ್ 4 ಟೈಪ್ಸ್ ಆಫ್ ಆಬ್ಸ್ಟಕಲ್ಸ್ ಕಾಲ್ಡ್ ಧ್ಯಾನ ಪ್ರತಿಬಂಧ. ಧ್ಯಾನಕ್ಕೆ ಪ್ರತಿಬಂಧಕಗಳು 4 ಅದಾವ. ದ ಫಸ್ಟ್ ಒನ್ ಈಸ್ ಲಯ, ದ ಮೈಂಡ್ ಗೆಟಿಂಗ್ ಇನ್ ಟು ಸ್ಲೀಪ್. ನಿದ್ದಿಗೆ ಹೋಗ್ತದ, ಕೆಲಸ ಇಲ್ಲ ಅಂದ್ರೆ ನಿದ್ದಿ ಮಾಡ್ತದ. ಲೈಕ್ ಹೋಗಾಕತ್ತೈತಿ ಅಂದ್ರೆ ಏನ್ ಹೇಳ್ಬೇಕು, ನೀವು ಎಚ್ಚರಾಗಿ ಅಡ್ಡಾಡಬೇಕು, ತಪ್ಪಿಸ್ಬೇಕು, ನಿದ್ದಿಗೆ ಲಯಕ್ಕೆ ಹೋಗಾಕ್ ಬಿಡಬಾರ್ದು. The first one is laya, the mind getting into sleep because of the rise of tamoguna. ಅಲ್ಲಿ ತಮೋಗುಣ ಎದ್ದು ಕುಣಿತಾ ಇರ್ತದ, ಅವಾಗ ಮನಸ್ಸು ಲಯಕ್ಕೆ ಹೋಗ್ತದೆ, ನಿದ್ದೆ ಮಾಡ್ಬೇಕು ಅಂತದ. ಏನ್ ಮಾಡ್ಬೇಕು ಅನ್ನೋದು ಹೇಳ್ತಾರ. ಈಗ 2ನೇದ್ದೇನು, ವಿಕ್ಷೇಪ ಆಗ್ತದೆ, ಚಂಚಲ 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 ಆಗ್ತದ. ಒಮ್ಮೊಮ್ಮೆ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತಾನ, ಎಲ್ಲೆಲ್ಲರ ಅದು ಹೊರಗೆ ಅಡ್ಡಾಡ್ತೈತಿ ಮನಸ್ಸು. ದ ವಾಂಡರಿಂಗ್ ಮೈಂಡ್, ಹೈಲಿ ಆಕ್ಟಿವ್ ಮೈಂಡ್, ಬಹಳ ಚಟುವಟಿಕೆ ಉಳ್ಳದಾಗ್ಯದ. ಬಿಕಾಸ್ ಆಫ್ ರೈಸ್ ಆಫ್ ರಜೋಗುಣ. ಈಗ ರಜೋಗುಣ ಎದ್ದತ್ತ ಮನಸ್ಸಿನಾಗ, ಅಡ್ಡಾಡೋಣ ಬಾ ಅಂತದ, ಹೊರಗೆ ಹೋಗೋಣ ಬಾ ಅಂತದ. 3ನೇದೇನು ಆಬ್ಸ್ಟಕಲ್ ಮನಸ್ಸು ಅಂತಂದ್ರ ಕಷಾಯಂ ಅಂತಾರ. Unmanifest and hidden disturbances because of hidden raga or dvesha in the subconscious mind. ನಮ್ಮ ಮನಸ್ಸಿನ ಗರ್ಭದಲ್ಲಿ ಇರುವಂತಹ ಕೆಲವೊಂದು ರಾಗ ದ್ವೇಷಗಳು ನಮ್ಮನ್ನ ತೊಂದರೆ ಮಾಡ್ತಾವ, ಕಷಾಯ ಅಂತಾರ. ದ ಮೈಂಡ್ ರಿಸಲ್ಟಿಂಗ್ ಇನ್ ಸ್ಟಾಗ್ನೇಷನ್ ಆಫ್ ದ ಮೈಂಡ್. ಅವಾಗ ಮನಸ್ಸು ಏನಾಗ್ತದ ಅಂದ್ರೆ ಅದು ಏಕಾಗ್ರನೂ ಆಗಂಗಿಲ್ಲ, ಅನೇಕಾಗ್ರನೂ ಆಗಂಗಿಲ್ಲ, ಏನ್ರಿ, ಶೂನ್ಯಾಗ್ರಹ ಆಗ್ತದ ಮನಸ್ಸು. ಯಾಕೋ ಮನಸ್ಸು ಶೂನ್ಯಾಗ್ರಹ, ಯಾವ್ದು ವಿಚಾರ ಮಾಡಕ್ ಅವಲ್ಲ ಅಂತ ಶೂನ್ಯಾಗ್ರಹ ಆಗ್ತದ. ಮನಸ್ಸಿನಾಗ ರಾಗ ದ್ವೇಷಗಳು ತುಂಬಿಕೊಂಡಾಗ ಹಂಗಾಗ್ತದ. ಆ ಶೂನ್ಯಾಗ್ರಹ ಆದಾಗ ಇಸ್ ನಾಟ್ ಅವೈಲೇಬಲ್ ಫಾರ್ ದ ಟಾಸ್ಕ್ ಅಟ್ ಹ್ಯಾಂಡ್. ಅವಾಗ ಏನಾದ್ರು ಸಮಸ್ಯೆ ಹೇಳಿದ್ರೆ ನನಗೆ ಯಾಕೋ ಮನಸ್ಸು ಸರಿ ಇಲ್ಲಪ್ಪ, ಇವತ್ತ ನಾ ಒಲ್ಲೆ, ಈಗ ಏನೋ ವಿಚಾರ ಮಾಡಕ್ ಒಲ್ಲೆ, ನಾ ಏನು ಮಾಡಕ್ ಒಲ್ಲೆ ಅಂತದ. ಇನ್ನು 4ನೇದು ತೊಂದ್ರೆ ಏನ್ ಮಾಡ್ತದ, 4th ಒನ್ ಈಸ್ ರಸಸ್ವಾದ. ರಸಸ್ವಾದ ಅಂದ್ರ ವಿಷಯಗಳಲ್ಲಿ ಸುಖವನ್ನು ಹುಡುಕ್ತದ. ಎಲ್ಲಿ ಹೋಗಿ ಏನು ಊಟ ಮಾಡ್ಲಿ, ಯಾವ ಭೋಗವನ್ನ ಮಾಡ್ಲಿ, ನೋಡೋದಾಗ್ಲಿ ಕೇಳೋದಾಗ್ಲಿ, ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳಲ್ಲಿ ಸುಖವನ್ನು ಹುಡುಕುವುದಕ್ಕೆ ಏನಂತಾರೆ, ರಸಸ್ವಾದ. ಅದರಲ್ಲಿ ರಮಮಾಣ ಮಾಡ್ತದ. ಇಟ್ ಇಸ್ ಲಾಸ್ಟ್ ಇನ್ ಎಕ್ಸ್ಪೀರಿಯನ್ಸ್ ಅಲ್ಲ ಆನಂದ. ವಿಷಯ ಭೋಗದಲ್ಲಿ ಆಸಕ್ತ ಆಗ್ತದ ಮನಸ್ಸು. ಅವಾಗ್ಲೂ ಅದಕ್ಕೆ ಎಚ್ಚರಿಕೆ ಮಾಡ್ಬೇಕು, ನಾವು ಹೇಳ್ಕೊಂಡ್ಬರ್ಬೇಕು ಅಂತ. ನಾವು ದಟ್ ಮೇ ಕಮ್ ಇನ್ ಮೆಡಿಟೇಷನ್. ಧ್ಯಾನಕ್ಕೆ ಕುಂತಾಗ ಧ್ಯಾನಕ್ಕೆ ಹೋಗಕ್ ಒಲ್ಲೆ ಅಂತತಿ. ವೆನ್ ದ ಮೈಂಡ್ ಈಸ್ ಇನ್ ಟ್ರ್ಯಾಂಕ್ವಿಲ್, ದ ಎಕ್ಸ್ಪೀರಿಯನ್ಸ್ ಅಲ್ಲ ಆನಂದ, ದಟ್ ಇಸ್ ರಿಫ್ಲೆಕ್ಟೆಡ್ ಬ್ಲಿಸ್ ಕಮ್ಸ್ ಅಪ್ ಅಂಡ್ ದಿಸ್ ಕ್ಯಾನ್ ಮೇಕ್ ದಿ ಮೈಂಡ್ ಅನ್ಅವೈಲಬಲ್ ಫಾರ್ ವೇದಾಂತಿಕ್ ಮೆಡಿಟೇಷನ್. ಒಂದ್ ವೇಳೆ ಮನಸ್ಸು ಎಲ್ಲ ಕಡೆ ಎಳ್ಕೊಂಡ್ ಬಂದು ಶಾಂತ ಆಗೈತಂದ್ರು ಕೂಡ ರಸಸ್ವಾದದಲ್ಲಿ ಅದು ಆಯ್ತು. ರಸಸ್ವಾದಕ್ಕೆ ಯಾವಾಗ ಬೆನ್ನತ್ತದ ಅವಾಗ ಅದನ್ನ ಎಳ್ಕೊಂಡ್ ಬರ್ರಿ ಅಂತಾರು. ಎಳ್ಕೊಂಡ್ ಬಂದು ಆತ್ಮ ಅನಾತ್ಮ ವಿವೇಕ ಮಾಡಕ್ ಹಚ್ರಿ. ವೇದಾಂತದಲ್ಲಿ ಏನು ಧ್ಯಾನ ಹೇಳ್ಯಾರಲ್ಲ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶಗಳನ್ನು ಅಲ್ಲಗಳದು, ಇವುಗಳಿಗೆ ಅಧಿಷ್ಠಾನವಾದ ನಮ್ಮ ಸ್ವರೂಪದಲ್ಲಿ ನೆಲೆಯಾಗಿ ನಿಲ್ಲಿಸುವುದನ್ನ ಮಾಡಕ್ ಹಚ್ಚಿದ. ಇದಕ್ಕೇನಂತಾರ, ಇದೇ ಧ್ಯಾನ. ಗೌಡಪಾದ says that one has to transcend these 4 obstacles. ಈ 4 ತೊಂದರೆಗಳು ಬಂದಾಗ, ಎಡವಟ್ಟು ಬಂದಾಗ, ಮನಸ್ಸು ಮಾಡುವಂತ ಎಡವಟ್ಟು, ಅವಾಗ ಎಚ್ಚರಿಕೆಯಿಂದ ಇರ್ರಿ.
ಫಸ್ಟ್ ಹಿ ಟೇಕ್ಸ್ ಅಪ್ ವಿಕ್ಷೇಪ, ಮೊದಲು ವಿಕ್ಷೇಪ ತಗೋತಾರ. ವೆನ್ ದ ಮೈಂಡ್ ಈಸ್ ಕ್ಯಾರಿಡ್ ಅವೇ ಆರ್ ಲಾಸ್ಟ್ ಇನ್ ಸೆನ್ಸ್ ಪ್ಲೆಜರ್ ಆರ್ ಲಾಸ್ಟ್ ಇನ್ ಇಟ್ಸ್ ಆಬ್ಜೆಕ್ಟ್ಸ್ ಆಫ್ ಅಟ್ಯಾಚ್ಮೆಂಟ್, ವಿಡ್ರಾ ದ ಮೈಂಡ್ ಬೈ ಅಪ್ರೋಪ್ರಿಯೇಟ್ ಮೆಥಡ್. ವಿಷಯಗಳಲ್ಲಿ ರಮಮಾಣ ಮಾಡ್ಬೇಕು ಅಂತದ ಮನಸ್ಸು, ಅವಾಗ ಏನ್ ಮಾಡ್ಬೇಕು, ಅದಕ್ಕೆ ತಿಳುವಳಿಕೆ ಹೇಳ್ರಿ. ನೋಡಪ್ಪ, ವಿಷಯಗಳಲ್ಲಿ ಸುಖ ಇಲ್ಲ, ನಿನ್ನಲ್ಲಿ ಇದ್ದಂತ ಆನಂದವನ್ನ ಕೊಟ್ಟು ನಿನ್ನನ್ನು ಲೂಟಿ ಮಾಡಿ ಹೋಗ್ತಾವ. ಅವು ವಿಷಯಗಳು ಮೋಸ ಮಾಡ್ತಾವ, ಅವು ಮೋಸ ಮಾಡ್ತಾವ, ಅಲ್ಲಿ ಹೋಗ್ಬೇಡ, ನೀ ಶಾಣೆ ಇದ್ದೀರಿ ಅಂತ ರಮಿಸಿ ತಿಳುವಳಿಕೆ ಹೇಳ್ಬೇಕು ಮನಸ್ಸಿಗೆ. ಉಂಡಾಗಲೇ ಕಂಡಾಗ ರಮಣೀಯವೆಲ್ಲ, ಉಂಡಾಗಲೇ ನಿರಸನವೆಲ್ಲ ಹೇರಲ್ಲ. ಪಡೆಬೇಡೆಯೋಳು ಮೊದಲ ಅತ್ಯಾಯಾಸ ನಡುವಿನುತ ಹುದಲೆ ಸುಖದಾಭಾಸ, ಕಡೆಯೊಳು ಹೇಸಿಗೆ ಮುಸುಕುತ್ತಿರುವುದು ಸಿಡಿಮಿಡಿಯಾಗಲೇ ಮನಸ್ಸಿಂಗಹುದು. ವಿಷಯಗಳು ಹಂಗದಾವ. ಕಂಡಾಗಲೇ ರಮಣೀಯ, ಉಂಡಾಗ ನಿರಸನ, ಕಡೆಯೊಳು ಹೇಸಿಗೆ ಮುಸುಕುತ್ತಿರುವುದು ಸಿಡಿಮಿಡಿಯಾಗಲೇ ಮನಸ್ಸಿಂಗಹುದು ಅನ್ನುವಂತ ಮಾತನ್ನ ಹೇಳ್ಬೇಕು. ವಿಷಯದಿಂದ ಅದು ಮನಸ್ಸು ಏನಾದ್ರೂ ಭೋಗದಲ್ಲಿ ಬೀಳ್ತೈತಿ ಅಂದ್ರೆ ಅದನ್ನ ಕರ್ಕೊಂಡು ಬಂದು ಅದಕ್ಕೆ ಪ್ರೀತಿ ತೋರಿಸಿ ಅದಕ್ಕೆ ವೇದಾಂತದ ಧ್ಯಾನವನ್ನ ಮಾಡಕ್ ಹಚ್ಬೇಕು ಅಂತಾರ. ಗೌಡಪದ ಡಸಂಟ್ ಸೇ ವಾಟ್ ಈಸ್ ದ ಅಪ್ರೋಪ್ರಿಯೇಟ್ ಮೆಥಡ್. ಅವ್ರೇನು ದಾರಿ ಹೇಳಿಲ್ಲ, ನಾನ್ ನಿಮಗೆ ಹೇಳಾಗತ್ತೇನೆ, ಹಿಂದೆ ಹೇಳಿದ್ದನೆ ಹೇಳಾಗತ್ತೇನೆ. He says that in that construct, appropriate method, then he takes up laya. ಯಾವಾಗ ಮನಸ್ಸು ಲಯಕ್ಕೆ ಹೋಗ್ತದ, ಶೂನ್ಯಾಗ್ರ ಮನಸ್ಸು, ಶೂನ್ಯಾಗ್ರ, ಅನೇಕಾಗ್ರ ಇಲ್ಲ, ಏಕಾಗ್ರನೂ ಇಲ್ಲ, ಶೂನ್ಯಾಗ್ರ ಆಗ್ತದ ಮನಸ್ಸು ಒಮ್ಮೆಮ್ಮೆ. ಯಾವಾಗ ಶೂನ್ಯಾಗ್ರ ಆಗ್ತದ ಅವಾಗ ಏನ್ ಮಾಡ್ಬೇಕು? He says that when the mind has become a passive mind, laya state, you have to handle by the sleeping mind by appropriate method. ಅದಕ್ಕೂ ಒಂದು ದಾರಿ ಹೇಳ್ತಾರೆ, ಮುಂದಿನ ಶ್ಲೋಕದಾಗ ಹೇಳ್ತಾರೆ. Just as a distraction caused by the desire is an obstacle, a sleeping mind is also an obstacle. ಆಸೆ ಮತ್ತು ಭೋಗಾಸಕ್ತಿ ಇದ್ದಂತ ಮನಸ್ಸು ಧ್ಯಾನ ಮಾಡಕ್ಕೆ ಒಲ್ಲೆ ಇರ್ತತಿ, ಅದನ್ನ ರಮೇಶ್ ಕರ್ಕೊಂಡ್ ಬರ್ಬೇಕು ಅಂತಾರ. ವಿಷಯಗಳಲ್ಲಿ ಇದ್ದಂತ ಸುಖ ನಿಜವಾದ ಸುಖ ಅಲ್ಲ. ನೀ ಶಾಣೆ ಅದಿ ಮನಸಪ್ಪ, ಬಾ ಇಲ್ಲೇ ಇಟ್ಟು ದಿವಸ ಭೋಗ ಮಾಡಿ ಇಲ್ಲೋ, ಕಂಡಾಗ ರಮಣೀಯ, ಉಂಡಾಗ ನಿರಸನ ಆಗ್ತತಿಲ್ಲೋ, ಸಿಡಿಮಿಡಿ ಆಗ್ತದ. ಉಣ್ಣಕ್ಕಿಂತ ಮೊದಲು ಯಾವಾಗ ಉಂಡೇನಂತ ಹಪಾಪಿ ಇರ್ತದ. ಉಂಡ ಮೇಲೆ ವಿಷಯ ಸುಖಗಳು ಹೆಂಗದಾವ, ಸಿಡಿಮಿಡಿ ಆಗ್ತದ ಮನಸ್ಸು. ಅದಕ್ಕೆ ಎಚ್ಚರಿಕೆ ಹೇಳ್ರಿ. ನೋಡು, ನೀನು ಶಾಣೆ ಅದಿದಿ, ನಾ ಹೇಳ್ದಂಗೆ ಕೇಳು, ರಮಮಾಣ ಮಾಡ್ರಿ, ಅದಕ್ಕೆ ಪ್ರೀತಿ ಮಾಡ್ರಿ, ಹೇಳ್ರಿ, ಕೇಳ್ತದ. ಮತ್ತೆ ಭೋಗಾಸಕ್ತನಾದಂತ ಮನಸ್ಸು ಹೆಂಗ ನಮಗ್ ಹಠ ಹಿಡಿತೈತೋ ಹಂಗ ಲಯಕ್ಕೆ ಹೋಗುವಂತ ಮನಸ್ಸು ಹಠ ಹಿಡಿತದ. ಅದ ಲಯ ಹೆಂಗ ನಿಯಂತ್ರಣ ಮಾಡ್ತೇವಲ್ಲ, ಆ ವಿಷಯ ಭೋಗಗಳನ್ನು ಹೆಂಗ ನಿಯಂತ್ರಣ ಮಾಡ್ತೇವೆ, ಹಂಗ ಲಯ ಆದಾಗಲೂ ಕೂಡ ಅದನ್ನ ನಿಯಂತ್ರಣ ಮಾಡ್ರಿ. ಅದರ ವಿಶೇಷವಾದಂತಹ ಪದ್ಧತಿಯನ್ನ 43ನೇ ಶ್ಲೋಕದಾಗ ಹೇಳೋರದ ಗೌಡಪಾದಾಚಾರ್ಯರು. ಆ 43ನೇ ಕಾರಿಕೆಯನ್ನು ಓದ್ತೇನೆ ನೋಡಿ. ದುಃಖಂ ಸರ್ವಮನುಸ್ಮೃತ್ಯ ಕಾಮಭೋಗಾನ್ ವರ್ತಯೇತ್, ಅಜಂ ಸರ್ವಂ ಮನುಷ್ಮತ್ಯ ಜಾತಂ ನೈವತು ಪಶ್ಯತಿ. ಎಲ್ಲವೂ ದುಃಖವೆಂದು ನೆನೆದು ಕಾಮಭೋಗದಿಂದ ಮನಸ್ಸನ್ನು ಹಿಂದಿರುಗಿಸಬೇಕು. ಎಲ್ಲವೂ ಅಜವೆಂದು ನೆನೆದುಕೊಂಡರೆ ಹುಟ್ಟುವುದನ್ನು ಕಾಣುವುದೇ ಇಲ್ಲ. ಎಲ್ಲ ಕಡೆ ಪರಮಾತ್ಮನನ್ನ ಈಗ ತೋರ್ಸ್ಯಾರ. ಜ್ಞಾನದಿಂದ ಪರಮಾತ್ಮನನ್ನ ಅಪರೋಕ್ಷವಾಗಿ ನೋಡುವಂತ ವಿಧಾನವನ್ನ ಗುರುಗಳು, ಗೌಡಪಾದಾಚಾರ್ಯರು ಎಲ್ಲರೂ ಹೇಳಿಕೊಟ್ಟಾರ. ಈಗ ನಮಗ್ ಗೊತ್ತೈತಿ. ಅದನ್ನ ಹೇಳ್ರಲ್ಲ ಮನಸ್ಸಿಗೆ. ಎಲ್ಲವೂ ಅಜಾದ ಏನು ತೋರಾಗತ್ತದಲ್ಲ, ಇದೆಲ್ಲ ಜಗತ್ತು, ಶರೀರ, ಮನಸ್ಸು ಏನು ತೋರಾಗತ್ತವ, ಇವೆಲ್ಲವೂ ಬ್ರಹ್ಮನ ಹೊರತುಪಡಿಸಿ ಏನೂ ಇಲ್ಲ. ಎಲ್ಲವೂ ಅಜವೆಂದು ನೆನೆದುಕೊಂಡರೆ ಹುಟ್ಟಿದ್ದನ್ನು ಕಾಣುವುದೇ ಇಲ್ಲ. ಈ ಜಗತ್ತನ್ನು ಕಾಣೋದಿಲ್ಲ, ಶರೀರನು ಕಾಣೋದಿಲ್ಲ, ಮನಸ್ಸು ಕಾಣೋದಿಲ್ಲ. ಅದಕ್ಕ ಕಾಮಭೋಗದಿಂದ ಎಲ್ಲವೇ ದುಃಖ ಅಂತ ತಿಳಿದು ಆ ಮನಸ್ಸನ್ನ ಹಿಂತಿರುಗಿಸಬೇಕು ಹೇಳ್ತಾರ ನೋಡ್ರಿ 43ನೇ ಶ್ಲೋಕದಾಗ.
ವಿಷಯಗಳಿಂದ ಮನಸ್ಸು ವಿಕ್ಷಿಪ್ತ ಆದ್ರೆ ಏನ್ ಮಾಡಬೇಕು ಅನ್ನೋದನ್ನ ಹೇಳಾಗತ್ತಾರ. ಜ್ಞಾನ ಆದ್ರೂ ಕೂಡ ಮನಸ್ಸು ತನ್ನ ಕೆಲಸ ಮಾಡ್ತಿರ್ತದ. ಆ ಮನಸ್ಸನ್ನ ಹೆಂಗ ನಿಯಂತ್ರಣ ಮಾಡಬೇಕು? ಗೌಡಪಾದಾಚಾರ್ಯ ಗಿವ್ಸ್ 2 methods ಟು ಹ್ಯಾಂಡಲ್ ದ ವಾಂಡರಿಂಗ್ ಮೈಂಡ್. ಇತ್ತಾಗ ಏನದ ರಜೋಗುಣದಿಂದ ಹರಿಗಾಡುವಂತ ಮನಸ್ಸನ್ನ ಹೆಂಗ ನಿಯಂತ್ರಣ ಮಾಡಬೇಕು ಅಂದ್ರೆ 2 ರೀತಿಯಿಂದ ಮಾಡಬೇಕು ಅಂತ ಹೇಳ್ತಾರೆ. One method is for an upasaka who has not studied Vedanta. The second method is for nididhyasanam karta who has studied Vedanta. 2 ರೀತಿಯಿಂದ ಒಬ್ಬರು ಯಾರು ಇನ್ನೂ ಜ್ಞಾನ ಆಗಿಲ್ಲ ಅವರಿಗೆ ಜ್ಞಾನ ಪೂರ್ವದಲ್ಲಿ ಮಾಡುವಂತ ಧ್ಯಾನವನ್ನ ಹೆಂಗ್ ಮಾಡಬೇಕು. ಇನ್ನೊಂದು ಜ್ಞಾನಿಗಳಿಗೆ ಆತ್ಮಸ್ವರೂಪ ಕಂಡೈತಿ, ಆದಾಗ್ಯೂ ಕೂಡ ಮನಸ್ಸು ಒಮ್ಮೆಮ್ಮೆ ಹಠ ಹಿಡಿತದ. ಅವ್ರಿಗೆ ಹೆಂಗ ಇವ್ರಿಗೆ ಹೆಂಗ 2 ರೀತಿಯಿಂದ ಹೇಳ್ತಾರೆ. The first method, when sense pleasures are distressing you through their temptations. ವಿಷಯಗಳನ್ನ ಭೋಗ ಮಾಡಬೇಕು ಅಂತ ಅನಿಸ್ತು ಅಂದ್ರೆ ಮನಸ್ಸು ಕೆರಳತದ, ಅರಳೋದಿಲ್ಲ. ಅದು ಕೆರಳಿದಾಗ ವಿಚಾರಗಳು ಬಹಳ ರಾಗದ್ವೇಷದಿಂದ ಕೂಡಿರ್ತಾವ. May you meditate upon problems that can be caused by them. ಅವಾಗ ಆ ಮನಸ್ಸು ಹೇಳಿದಂಗೆ ಕೇಳಿದ್ರೆ ಏನ ಆಗ್ತದ ಅನ್ನುವಂಥದ್ದನ್ನ ಸ್ವಲ್ಪ ವಿಚಾರ ಮಾಡ್ರಲ್ಲ. ಪಡೆವ ಎಳೆಯೋಳು ಮೊದಲ ಅತ್ಯಾಯಾಸ ನಡೆವಿನುತ ಹೋದಲೆ ಸುಖದ ಭಾಷ ಕಡೆಯೋಳು ಹೇಸಿಗೆ ಮುಸುಕು ಇದ್ದುವುದು ಸಿಡಿಮಿಡಿ ಅಂಗಳೆ ಮನಸ್ಸಿಂಗವುದು. ಇದನ್ನ ನೆನಪು ತರೋದು. ವಿಷಯ ಭೋಗ ಬಂದಾಗ ಇದನ್ನ ತರಬೇಕು ನೆನಪಿಗೆ. ಏನೇನು ಮಾಡ್ತಾವ ಇವು ವಿಷಯ ಭೋಗಗಳು? ಕಂಡಾಗ ರಮಣೀಯ, ಉಂಡಾಗ ನಿರಸನ, ಯಾಕರ ಉಣ್ಯೋ ಅನಿಸ್ತದ ನೋಡ್ರಿ. ಅದನ್ನ ಮೊದಲ ನೆನೆಸ್ಕೊಡ್ರಿ ಅಂತಾರ. The rose is wonderful, but when you go to pick it, the thorn will hurt you. ಒಂದು ತೋಟದಾಗ ಗುಲಾಬಿ ಹೂಗಳದಾವು, ಬಾಳ ಚಂದ ಕಾಣಕತ್ತಾವು, ವಾಸನಿನೂ ಬಾಳ ಚಂದ ಅದ. ಹರ್ಯಾಕ್ ಹೋಗ್ರಿ, ಮುಳ್ಳು ಚುಚ್ಚತಂದ್ರ ರಕ್ತ ಬರಾಕ್ ಚಲೋ ಆಗ್ತದ, ನೋವು ಆಗ್ತದ. The pleasure caused by every worldly object has 3 defects. ಜಗತ್ನಾಗ ಏನು ಮನಸ್ಸಿಗೆ ರಮಣೀಯ ಕಾಣುವಂತಹ ವಸ್ತುಗಳು ಏನದಾವ ಜಗತ್ನಾಗ, ಆ ವಸ್ತುಗಳಲ್ಲಿ 3 ದೋಷಗಳದಾವಂತ. ಏನ್ರಿ ಅದು ದೋಷ? ಒಂದೇದ್ದು, ಅವು ನೋಡಾಕ ಚಂದ ಕಾಣ್ತಾವ, ಆದ್ರೆ ಭೋಗಿಸಿದ್ರ ಅವು ದುಃಖ ಕಾಣ್ತದ. ಒಂದೇದ್ದು. ಎರಡನೇದ್ದೇನ್ರಿ? ಅವು ನಮಗೆ ಶಾಶ್ವತ ಸುಖ ಕೊಡುದಿಲ್ಲ, ಟೆಂಪರರಿ ಸುಖ ಕೊಡ್ತಾವ. ಬೇಕಾದ್ ತೋಡ್ರಿ ನೀವು, ಎಂತ ಕಿಮ್ಮತ್ತಿನ ಸಾಮಾನದಲ್ರಿ ಅಂತಂದ್ರು ಕೂಡ ಶಾಶ್ವತ ಸುಖ ಕೊಡಂಗಿಲ್ಲ ನೋಡ್ರಿ. ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ, ಅಂತಸ್ತು, ಐಶ್ವರ್ಯ, ನೌಕರಿ, ಹೊಲ, ಮನಿ, ಆರೋಗ್ಯ ಚಲೋ ಇದ್ದಾಗ ಚಲೋ, ಆರೋಗ್ಯ ಕೆಟ್ಟಂದ್ರ ಅದು ದುಃಖ ಕೊಡ್ತದ. ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಾಗ ಸುಖ ಕೊಡ್ತದ, ಬ್ಯಾಂಕ್ ಬ್ಯಾಲೆನ್ಸ್ ಕರಗ್ತಂದ್ರ ದುಃಖ ಕೊಡ್ತದ. ಹೊಲ ಐತಿ, ಬೆಳೆ ಬಂದ್ರ ಸುಖ ಕೊಡ್ತದ, ಬೆಳೆ ಬರ್ಲಿಕ್ಕಂದ್ರ ದುಃಖ ಕೊಡ್ತದ. ಗಂಡಗೆ ಹೆಂಡತಿ ಗಂಡ ಸುಖ ಕೊಟ್ರ ಸುಖ ಒಳ್ಳೇದು, ದುಃಖ ಕೊಡ್ತತಿ ಒಮ್ಮೆಮ್ಮೆ. ಮಕ್ಕಳು ಒಮ್ಮೆಮ್ಮೆ ಮಕ್ಕಳಾಕವ, ಒಮ್ಮೆಮ್ಮೆ ಇಕ್ಕಳಾಕವ. ನೋಡ್ರಿ, ಹೌದಲ್ಲ ನೋಡ್ರಿ, ಹಿಂಗ ಹೇಳ್ತಾರ. ನಾನು ಸ್ವಲ್ಪ ಸೇರ್ಸಿ ಹೇಳಾಗತ್ತೇನಿ, ಪರಿಣಾಮ ಆಗ್ಲಂತ. ಯಾವಾಗ್ಲೂ ಸುಖ ಕೊಡೋದಿಲ್ಲ ಅಂತಾರ. ಶಾಶ್ವತ ಸುಖ ಇಲ್ಲ, ಟೆಂಪರರಿ ಸುಖ ಕೊಟ್ಟಂಗ್ ಮಾಡ್ತಾವ. ಟೆಂಪರರಿ ಸುಖ ಕೊಟ್ಟಂಗ್ ಮಾಡಿ ನಮ್ಮಲ್ಲಿದ್ದಂತ ಅಮೂಲ್ಯವಾದಂತ ಆತ್ಮನನ್ನ ಕಳುವು ಮಾಡಿಬಿಡ್ತಾವ ವಿಷಯಗಳು. ನಮ್ಮನ್ನ ಕೊನೆಗೆ ಭಿಕಾರಿ ಮಾಡಿ ಕೈ ಬಿಟ್ಟು ಹೋಗ್ತಾವ. ಮೊದಲ ಎಚ್ಚರಿಕೆ ಇರ್ರಿ ಅಂತಾರ. ಎರಡನೇ ಮಿಸ್ಟೇಕ್. ಮೂರನೇದು ಏನಂತಂದ್ರ, ಸುಖ ಕೊಟ್ಟಂಗ ಮಾಡಿ ನಮ್ಮನ್ನ ಕಟ್ಟಿ ಹಾಕ್ತಾವು, ಬಂಧಿಸ್ತಾವು. 3 ದೋಷಗಳದ ನೋಡ್ರಿ. ವಿಚಾರ ಮಾಡಕ್ ಹಚ್ಬೇಕು. ಅದು ನಾ ಯಾಕೆ ವಿಚಾರ ಮಾಡ್ಲಿ ಅಂತತಿ ಮನಸ್ಸು. ತಮ್ಮ ವಿಚಾರ ಮಾಡಿ, ಶಾಣೆ ಅದಿಯೋ, ರಮಸ್ರಿ ಅದಕ್ಕೆ ಕೇಳ್ತದ ಮಾತು. ಲೆಟ್ ಮಿ ನಾಟ್ ಹೋಲ್ಡ್ ಆನ್ ಟು ದೆಮ್ ಟೂ ಮಚ್. ಇವನ್ ಹಿಡ್ಕೋಬೇಡ್ರಿಪ್ಪ ಅಂತಾರ ಅವ್ರು. ಇಷ್ಟು ತ್ರಾಸ ಅದಾವ ಲೌಕಿಕ ವಿಷಯಗಳನ್ನ
ಅಷ್ಟ ಪ್ರೀತಿ ಮಾಡಕ್ ಹೋಗ್ಬೇಡ್ರಿ. ಲೆಟ್ ಮಿ ಗ್ರೋ, ಲೆಟ್ ಮಿ ಹ್ಯಾಂಡ್ ಓವರ್ ಟು ಭಗವಾನ್ ವಿಶ್ವರೂಪ ಈಶ್ವರ. ಐ ವಿಲ್ ಡೂ ಮೈ ಡ್ಯೂಟಿ ಟುವರ್ಡ್ಸ್ ವರ್ಲ್ಡ್ಲಿ ಆಬ್ಜೆಕ್ಟ್ಸ್ ಫಾರ್ ಮೈ ಸ್ಪಿರಿಚುವಲ್ ಗ್ರೋತ್. ನನ್ನ ಆಧ್ಯಾತ್ಮಿಕವಾದ ಪ್ರಗತಿ ಸಲುವಾಗಿ ನಾನು ಏನ್ ಮಾಡ್ತೇನೆ ಅಂತಂದ್ರ ಎಲ್ಲ ಭಗವಂತಗೆ ಅರ್ಪಿಸ್ಬಿಡ್ತೇನೆ. ನಾನು ವಿಶ್ವರೂಪ ಈಶ್ವರಗೆ ಅರ್ಪಿಸಿ ನನ್ನ ಕರ್ತವ್ಯ ಏನೈತೆ ಅದಷ್ಟ ಮಾಡವ ನಾನು. ಬಟ್ ಐ ವಿಲ್ ನೆವರ್ ಹೋಲ್ಡ್ ಆನ್ ಟು ದೆಮ್ ಫಾರ್ ಮೈ ಪೀಸ್. ನನಗೆ ಸುಖ ಸಿಗ್ತೈತಿ, ನನ್ನ ಸುಖಕ್ಕಾಗಿ ಈ 3 ಮಂದಿನ ಬೆನ್ನ ಹತ್ತಂಗಿಲ್ಲ ಅಂತ. ವಿಷಯ ವಸ್ತುಗಳನ್ನ ಬೆನ್ನ ಹತ್ತೋದಿಲ್ಲ ನನ್ನ ಸುಖಕ್ಕಾಗಿ. ಸುಖ ಬೇಕಂದ್ರ ಆತ್ಮನನ್ನ ಬೆನ್ನ ಹತ್ತೇನೆ, ಸುಖ ಬೇಕಂದ್ರ ಇವ್ರನ್ನ ಯಾರನ್ನೂ ಬೆನ್ನ ಹತ್ತೋದಿಲ್ಲ ನಾವು. ಸುಖಕ್ಕಾಗಿ ಆತ್ಮನನ್ನ ಅವಲಂಬಿಸ್ತೇನೆ. ಅಜ್ಞಾನ ಕಾಲದಲ್ಲಿ ಏನೋ ಅಜ್ಞಾನ ಗೊತ್ತಿದ್ದಿದ್ದಿಲ್ಲ, ಬೆನ್ನ ಹತ್ತಿದ್ದೆ. ಆದ್ರೆ ಈಗ ಜ್ಞಾನ ಕಾಲದಲ್ಲಿ ಇವುಗಳಲ್ಲಿ ಇದ್ದಂತ ಸುಖ ಶಾಸ್ತ್ರ ಸುಖ ಇಲ್ಲ. ಸುಖ ಕೊಟ್ಟಂಗ ಮಾಡಿ ನಂದ ಸುಖ ನನಗೆ ಕೊಟ್ಟು ನನ್ನ ಭಿಕಾರಿಯನ್ನ ಮಾಡಿ ಒಗಿತಾವಿವು ವಿಷಯಗಳು. ನಾನು ಭದ್ರತೆಗಾಗಿ ಇವುಗಳ ಮ್ಯಾಗ ಅವಲಂಬಿತರಾಗುವುದಿಲ್ಲ. ಬ್ಯಾಂಕ್ ಬ್ಯಾಲೆನ್ಸು, ಸ್ತ್ರೀ ಪುತ್ರ ಧನಕನಕ ವಸ್ತ್ರ ವಾಹನ ಅಂತಸ್ತು ಸ್ಥಾನ ಮಾನ, MLA ಆಗುವುದು ಆಗ್ಲಿ, ಯಾವುದೋ ಒಂದು ಸ್ಥಾನದ ಅಧ್ಯಕ್ಷ ಸ್ಥಾನ, ಎಲ್ಲವೂ ಅವೇ ಅದಾವ. ಇವು ನನಗೆ ಸುಖ ಕೊಟ್ಟರು ಕೂಡ ಶಾಶ್ವತ ಸುಖ ಕೊಡೋದಿಲ್ಲ, ಟೆಂಪರರಿ ಕೊಡ್ತಾವ. ಹೋಗು ಮುಂದೆ ಹಂಗ ಹೋಗೋದಿಲ್ಲ, ದುಃಖವನ್ನು ಕೊಟ್ಟು ಹೋಗ್ತಾವ. ನನಗ ಭದ್ರತೆ ಕಾಣೋದಿಲ್ಲ, ಇವು ಅಭದ್ರದಾವ. ಅಭದ್ರ ಮ್ಯಾಗ ನಾ ಅವಲಂಬಿತನಾಗಿರೋದಿಲ್ಲ. ನನಗೆ ಅವಲಂಬಿತ ಆಗ್ಬೇಕಂದ್ರೆ ಭದ್ರ ಇರ್ಬೇಕಂತ. 3 ಕಾಲದಲ್ಲಿ ಬದಲಾವಣೆ ಆಗುವುದಂತ ಒಂದು ತತ್ವದ, ಅದೇ ಈಶ್ವರ, ಅದೇ ನನ್ನ ಸ್ವರೂಪ. ಅವನ ಮ್ಯಾಗ ಅವಲಂಬಿತನಾಗ್ತೇನೆ. ಆದ್ದರಿಂದ ನಾನು ಜಗತ್ತಿನ ಮ್ಯಾಗ ಅವಲಂಬಿತನಾಗದೆ ಆತ್ಮನ ಅಥವಾ ಪರಮಾತ್ಮನ ಮ್ಯಾಗ ಅಥವಾ ನನ್ನ ತುರಿಯನ ಮ್ಯಾಗ ಅವಲಂಬಿತನಾಗ್ತೇನೆ ಅಂತಾರೆ. ಎನಿಥಿಂಗ್ ಕ್ಯಾನ್ ಡಿಸಪಿಯರ್ ಅಟ್ ಎನಿ ಟೈಮ್. ಈ ಜಗತ್ನಾಗ ಯಾವ ಕಾಲಕ್ಕೆ ಏನಾಗ್ತೈತಿ ಹೇಳಕ್ ಬರಂಗಿಲ್ಲ. ಏನ್ ಬೇಕಾದಾಗ್ಬಹುದು, ಇನ್ನು ಒಂದು ಕ್ಷಣ ಮುಂದಿನ ಕ್ಷಣ ಏನಾಗ್ತದೆ ಹೇಳಕ್ ಬರುವುದಿಲ್ಲ. ಲೆಟ್ ಮಿ ನಾಟ್ ಇಮೋಷನಲಿ ಡಿಪೆಂಡ್ ಅಪಾನ್ ದೆಮ್. ಇವುಗಳ ಮೇಲೆ ನಾನು ಭಾವನಾತ್ಮಕವಾಗಿ ಇವು ಚಲೋ ಅದಾವ ಅಂತ ತಿಳ್ಕೊಂಡು ಇವನ್ ಕೂಡ ನಾನು ಪ್ರೀತಿ ಮಾಡಕ್ ಬರುದಿಲ್ಲ. ಒನ್ಸ್ ಐ ರೆಡ್ಯೂಸ್ ಮೈ ರಾಗ, ದ ಅಟ್ಯಾಚ್ಮೆಂಟ್, ದ ಮೈಂಡ್ ಕ್ಯಾನ್ ಒಬೇ. ಯಾವಾಗ ಇವುಗಳಲ್ಲಿ ದೋಷ ದರ್ಶನ ಆಗ್ತದ ಅವಾಗ ಮನಸ್ಸು ಹೌದಲ್ಲ ಇವ ಹೇಳುದು ಅಂತಾವವು ಹೇಳ್ಬೇಕು. ನಾವು ಮನಸ್ಸಿಗೆ ಸಾಕ್ಷಿಯಾಗಿ ನಿಂತ್ಕೊಂಡು ಹೇಳಕ್ ಕಲಿಬೇಕು ನಾವು. ಆ ಮನಸ್ಸಿಗೆ ಉಪ್ಪು ಮಾಡಬಾರದು ನಾವು. ರಿಪೀಟೆಡ್ಲಿ ದ ಮೈಂಡ್ ಶುಡ್ ಬಿ ಎಜುಕೇಟೆಡ್. ಈ ರೀತಿಯಿಂದ ಆ ಮನಸ್ಸಿಗೆ ಶಿಕ್ಷಣವನ್ನು ಕೊಡ್ಬೇಕ್ರಿ ಹೇಳ್ತಾರ ಗೌಡಪಾದಾಚಾರ್ಯರು. ಟು ಡಿಟ್ಯಾಚ್ ಫ್ರಮ್ ವರ್ಲ್ಡ್ಲಿ ಥಿಂಗ್ಸ್. ಜಗತ್ತಿನಲ್ಲಿದ್ದಂತಹ ಈ ವಿಷಯ ವಸ್ತುಗಳಿಂದ ವಿಚಾರವಾಗಿ ನೀವು ಅದಕ್ಕೆ ಬುದ್ಧಿ ಮನಸ್ಸಿಗೆ ನೀವು ತಿಳುವಳಿಕೆ ಹೇಳ್ಬೇಕು ಅಂತಾರ. ದ ವರ್ಲ್ಡ್ಲಿ ಥಿಂಗ್ಸ್ ಅಂಡ್ ವರ್ಲ್ಡ್ಲಿ ಬೀಯಿಂಗ್ಸ್. ಬರೇ ಜಗತ್ನಾಗಿದ್ದಂತಹ ವಸ್ತುಗಳಲ್ಲ, ಜಗತ್ತಿನಲ್ಲಿದ್ದಂತಹ ಜೀವಿಗಳ ವಿರುದ್ಧನೂ ಕೂಡ ಇದನ್ನೇ ಹೇಳ್ರಿ. ಯಾರು ಯಾರಿಗೆ ಸುಖ ಕೊಡೋದಲ್ರಿ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಎಲ್ಲರೂ ತಮ್ಮ ಸುಖಕ್ಕಾಗಿ ಬಡದಾಡಕತ್ತಾರ, ನಮಗ್ ಸುಖ ಕೊಡೋರು ಯಾರು ಇಲ್ಲ. ಬರ್ತದ ಬೃಹದಾರಣ್ಯಕ ಉಪನಿಷತ್ತಾಗ ಇದನ್ನ ವಿಸ್ತಾರವಾಗಿ ಹೇಳ್ತಾರ. ಮಗನ್ ಯಾಕೆ ಪ್ರೀತಿ ಮಾಡ್ತಾನ ತಂದೆ ಅಂದ್ರ ಮಗನ ಸಲುವಾಗಿ ಅಲ್ಲ ಅಂತ, ತನ್ನ ಸಲುವಾಗಿ ಪ್ರೀತಿ ಮಾಡ್ತಾನಂತ. ಗಂಡ ಹೆಂಡತಿನ ಎದಕ್ ಪ್ರೀತಿ ಮಾಡ್ತಾಳ? ಹೆಂಡತಿ ಸಲುವಾಗಿ ಅಲ್ಲ, ತನ್ನ ಸಲುವಾಗಿ. ಹಂಗಾಗಿ ಅದ್ರ ಉಲ್ಟಾನು ಹೆಂಡತಿ ಗಂಡನ ಯಾಕೆ ಪ್ರೀತಿ ಮಾಡ್ತಾಳ? ತನ್ನ ಸಲುವಾಗಿ ಪ್ರೀತಿ ಮಾಡ್ತಾಳ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ತನ್ನ ಮೇಲೆ ಪ್ರೀತಿ ಇದ್ದಿದ್ದಕ್ಕ ಅವ ಡ್ರಾಮಾ ಮಾಡಕತ್ತಾನ. ಅವ ಆತು ಅಕ್ಕಿ ಆತು. Therefore, Gaudapada says one should remember that every object in the world is mixed and with amount of pain also. ಅಂದ್ರೆ ಏನದ, ಜಗತ್ನಲ್ಲಿದ್ದಂತ ಯಾವುದೇ ವಸ್ತು ಯಾವುದು ಇದು ಪವಿತ್ರವಾದದ್ದಿಲ್ಲ, ಯಾವುದು ಇದು ಸುಖ ಕೊಡುವುದಿಲ್ಲ. ದುಃಖವನ್ನ ಸುಖ ಕೊಟ್ಟಂಗ್ ಮಾಡಿ ದುಃಖ ಕೊಡಾಕ್ ಬಂದಾವ. The intensity of pain given by the object is proportional to intensity of pleasure that it gives. ಯಾವುದೇ ಒಂದು ವಸ್ತು ತಗೊಂಡ್ರೆ ಅದು ಎಷ್ಟು ಸುಖ ಕೊಡ್ತದ ಅಷ್ಟು ದುಃಖವನ್ನ ಕೊಟ್ಟೆ ಹೋಗ್ತದ. ಎಷ್ಟು ದುಃಖವನ್ನ ಕೊಡ್ತದ ಅಷ್ಟು ಸುಖ ಕೊಟ್ಟಂಗ ಮಾಡಿ ಹೋಗ್ತದ. ಕೊಡುದಿಲ್ಲ, ಸುಖ ಕೊಡಂಗಿಲ್ಲ. ದುಃಖವನ್ನು ಕೊಡೋದು ಖರೆ, ಸುಖ ಕೊಡುದಿಲ್ಲ. ಸುಖ ನಮ್ಮದ ತೋರಿಸಿ ಹೋಗ್ತದ. ನಮ್ಮ ಸುಖವನ್ನ, ನಮ್ಮ ಆತ್ಮ ಸ್ವರೂಪನ ತೋರಿಸ ವಿಷಯಗಳಲ್ಲಿ ಸುಖ ಇಲ್ಲ.
ಸುಖದ ಆಭಾಸ, ಸುಖ ಅಲ್ಲ, ಸುಖದ ಆಭಾಸ. Remembering this fact, this defect of sense objects, one should turn the mind away from sensory addictions. ಆದ್ದರಿಂದ ಈ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಹಿಡಿದ ಮಾತು ಕೇಳಕ್ ಹೋಗ್ಬೇಡ್ರಿ. ಎಲ್ಲಿ ಸುಖ ಇಲ್ಲ ಅಲ್ಲಿ ಸುಖ ತೋರಿಸ್ತಾವ ಇವು. ಎಲ್ಲಿ ಸುಖ ಐತಿ ಅವನ್ನ ತೋರಿಸೋದೇ ಎಲ್ಲಿ ಇವು. 5 ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ನಮಗೆ ತಪ್ಪ ದಾರಿ. ಎಲ್ಲಿ ಸುಖ ಇಲ್ಲ ಅಲ್ಲಿ ಸುಖ ತೋರಿಸ್ತಾವ, ಎಲ್ಲಿ ಸುಖ ಐತಿ ಅದನ್ನು ತೋರಿಸೋದೇ ಇಲ್ಲ. In the Bhagavad Gita, Arjuna complains about wandering mind and Lord Krishna gives an answer to that. ಭಗವದ್ ಗೀತೆಯೊಳಗ ಅರ್ಜುನ ಹೇಳ್ತಾನ, ರಜೋಗುಣದಿಂದ ಮನಸ್ಸು ಚಂಚಲಾಗಿ ಅತ್ಲಾಗಿ ಇತ್ಲಾಗಿ ಹರಿದಾಡ್ತೈತಿ ಅಂದ್ರೆ ಏನ್ ಮಾಡ್ಬೇಕು ಕೃಷ್ಣ ಅಂತ ಕೇಳಿದಾಗ ಅರ್ಜುನಗ ಭಗವಂತ 6ನೇ ಅಧ್ಯಾಯ 34ನೇ ಶ್ಲೋಕದಾಗ ಉತ್ತರ ಹೇಳ್ಯಾರಂತ. 6ನೇ ಅಧ್ಯಾಯ 34ನೇ ಶ್ಲೋಕದಾಗ ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ನೆ ವಾಯುರಿವ ದುಷ್ಕರಂ. ಏ ಕೃಷ್ಣ, ಈ ಮನಸ್ಸು ಬಹಳ ಚಂಚಲ ಅದ, ಮತಿಸುವ ಸ್ವಭಾವ ಉಳ್ಳದ ಇದು. ಅಬ್ಬ, ಮತಿಸುವುದಂದ್ರೆ ಗೊತ್ತೈತೇನ್ರಿ? ಕಡಗೋಲ ಹಾಕಿ ಕಡಿತದ ಈ ಮನಸ್ಸು ಅಂತ. ಮಜ್ಜಿಗೆ ಮಾಡ್ದಂಗ ಮಾಡ್ತದ. ತುಂಬಾ ದೃಢ ಮತ್ತು ಬಲಶಾಲಿಯಾಗಿದೆ ನೋಡ್ರಿ. ಆತ್ಮ ಕಲ್ಪಿತದಾನ, ಇದು ಅಕಲ್ಪಿತದಾನ. ಮನಸ್ಸು ಕಲ್ಪಿತದ. ಕಲ್ಪಿತವಾಗಿರುವಂತ ಮನಸ್ಸು ಆತ್ಮನನ್ನ ಅಳಗಾಡ್ಸಕತ್ತದ. ಬಲಶಾಲಿಯಾಗಿದೆ ಅಂತಾನ, ದೃಢವಾಗಿದೆ ಅಂತಾನ. ಯಾವುದು? ಈ ಮನಸ್ಸು ಇಲ್ಲದೆ ಇರುವಂತ ಮನಸ್ಸು. ಇದು ಬಲಶಾಲಿ ಆಗಿದೆ. ಆದ ಕಾರಣ ಇದನ್ನು ವಶದಲ್ಲಿರುವುದು, ವಾಯುವನ್ನು ತಡೆ ಹಿಡುವುದಕ್ಕೆ ಹೆಂಗ ಅಸಾಧ್ಯದೆಯೋ ಅಷ್ಟೇ ಅಸಾಧ್ಯವಾಗಿದೆ ಅಂತ. ಅಂದ್ರೆ ಮನಸ್ಸು ಆಗ್ಬೇಕಂದ್ರೆ ವಾಯು ತತ್ವದಿಂದ ಆಗೇತ್ರಿ ಇದು. ಮನಸ್ಸಿನ ಅವ್ವ ವಾಯು ಅದ. ವಾಯು ಹೆಂಗದ? ಚಂಚಲ ಐತಿವ ಏನು ಸ್ಥಿರ ಐತ್ರಿ? ಚಂಚಲ ಅದ. ಮತ್ತ ತಾಯಿ ಅಂತೆ ಮಗಳು, ಮನಸ್ಸು ಕೂಡ ಚಂಚಲದ, ತಾಯಿ ಗುಣ ಚಂಚಲದ, ಸ್ವಭಾವ ಸಹ ಚಂಚಲ ಇರೋದ್ರಿಂದ ಮನಸ್ಸು ಹರಿದಾಡೋದು ಸ್ವಾಭಾವಿಕ ಐತಪ್ಪ. ಅದನ್ನ ನೀನು ಬುದ್ಧಿ ಹೇಳಿ ಅದನ್ನ ನಿಯಂತ್ರಣ ಮಾಡ್ಬೇಕು. ಮನಸ್ಸನ್ನು ಹೇಳ್ದಂಗ ನೀ ಕೇಳಬೇಡ, ನೀ ಹೇಳ್ದಂಗ ಮನಸ್ಸು ಕೇಳುವಂಗ ಮಾಡ್ಕೋ. ನೋ ಒನ್ ಶುಡ್ ಸ್ಟಾಪ್ ಮೆಡಿಟೇಷನ್ ಬಿಕಾಸ್ ಆಫ್ ಫೇಲ್ಯೂರ್. ಎಷ್ಟೋ ಸಲ ನಾವು ಉತ್ತೀರ್ಣರಾಗದೆ ಇರಬಹುದು, ಬಹಳ ಕಷ್ಟ ಇದು. ಮನಸ್ಸಿಗೆ ನಾವು ಟ್ರೈನಿಂಗ್ ಕೊಟ್ಟರು ಕೂಡ ಒಮ್ಮೊಮ್ಮೆ ಅದು ಕೊಸರ್ಕೊಂಡು ಹೋಗ್ತದ. ಹೋದ್ರೂ ಅಡ್ಡಿ ಇಲ್ಲ, ಮರಳಿ ಯತ್ನ ಮಾಡ್ರಿ. ಒಮ್ಮೆ 2 ಸಲ ನಿಮ್ಗೆ ಯಶಸ್ಸು ಸಿಕ್ತಂದ್ರೆ ಆ ನಂತರ ನಿರಂತರವಾಗಿ ಯಶಸ್ಸಿನ ರುಚಿ ಹತ್ತಂದ್ರೆ ಅವಾಗ ನಿಮಗ್ ಪಳಗಸಕ್ ಚಲೋ ಆಗ್ತದ. 1-2 ಸಲ ನಮ್ಗೆ ಎಲ್ಲರ ಜಯ ಸಿಗ್ಲಿಕ್ಕಂದ್ರೆ ಪ್ರಯತ್ನ ಬಿಡಬೇಡ್ರಿ. ಲೆಟ್ ದ ಮೆಡಿಟೇಷನ್ ಕಂಟಿನ್ಯೂ ಇನ್ ಸ್ಪೈಟ್ ಆಫ್ ಫೇಲ್ಯೂರ್. ಎಷ್ಟೇ ನಿಮಗ ನಿರಾಶಾದಾಯಕವಾದಂತ ಫಲಿತಾಂಶ ಬಂದ್ರೂ ಕೂಡ ಪ್ರಯತ್ನ ಬಿಡಾಕ್ ಹೋಗ್ಬೇಡ್ರಿ. ಒಂದಿಲ್ಲ ಒಂದು ದಿವಸ ನಿಮಗೆ ಯಶಸ್ಸು ಸಿಗ್ತದ. ಪರಮಾತ್ಮ ನಿಮ್ಗ ಆ ಮನಸ್ಸನ್ನು ಗೆಲ್ಲುವಂತ ಸಾಮರ್ಥ್ಯವನ್ನ ಕೊಡ್ತಾನೆ. ದಿಸ್ ಈಸ್ ಕಾಲ್ಡ್ ಅಭ್ಯಾಸ ಅಂಡ್ ವೈರಾಗ್ಯಂ. ಅದಕ್ಕೆ ವೈರಾಗ್ಯ ಹೇಳ್ಬೇಕು ಮನಸ್ಸಿಗೆ, ಮತ್ತು ಅಭ್ಯಾಸವನ್ನ ಹೇಳ್ಬೇಕು. ನಮಗ್ ವೈರಾಗ್ಯ ಅಂದ್ರೆ ಆಗೋದಿಲ್ರಿ, ಅಪತ್ಯೆ. ಅಲ್ಲೇ ಬಂದದ್ ನೋಡ್ರಿ ತ್ರಾಸು. 1ನೇ ತುತ್ತಿಗೆ ಹಳ ಬಂದದ. ನಾವು ಸಾಧಕರಿಗೆ ವೈರಾಗ್ಯ ಹೇಳ್ತತಿ ವೇದಾಂತ, ನಮಗೆ ಬೇಕಾಗೈತಿ ಭೋಗಾಸಕ್ತಿ. ವೈರಾಗ್ಯ ಅಷ್ಟು ಸುಲಭವಾಗಿ ಬರೋದಿಲ್ರಿ, ವಾಸನೆಗಳು ಒಂದಿರ್ತಾವಲ್ರಿ. ಅದರಿ ಅವಕ್ಕೆಲ್ಲ ತಿಳುವಳಿಕೆ ಹೇಳ್ಬೇಕು. ಅದ ಏನಾರ ಮಾಡಿ ಜ್ಞಾನ ಆತಂದ್ರೆ ಹೇಳೋದ್ ಬಿಡ್ಸಾಕ್ ಬರ್ತದ. ಹುಚ್ಚ ಬಿಡವಲ್ದು, ಕನ್ಯಾದ ಹುಚ್ಚ ಹಿಡ್ದೈತಿ. ಹಂಗೋ ಒಬ್ಬವಂಗ ಅವ ಅಂತಾನ ಕನ್ಯಾ ಪಿತೃ ಹ್ಯಾಂಗ್ ಕೊಡ್ಲಿ, ಹುಚ್ಚದಾನ, ಹುಚ್ಚ ಇದ್ದಿದ್ದೆಲ್ಲ ಕೊಡ್ತಿದ್ದಿಲ್ಲ ಅಂತ ಅವ ಅಂತಾನ. ಅವ್ ಹಿಡ್ದೈತಿ ಹುಚ್ಚು, ಹೆಣ್ಣಿಂದ ಹುಚ್ಚ ಹಿಡ್ದು. ಹಿಂಗಾಗೈತಿ ನಮಗ. ಜ್ಞಾನ ಆಗಾಕ ಅಡಚಣೆ ಆಗೈತಿ. ಅಡಚಣೆ ಹೋಗ್ಬೇಕಂದ್ರ ಜ್ಞಾನ ಆಗ್ಬೇಕು. ಜ್ಞಾನ ಆಗ್ಬೇಕಂದ್ರ ಇವ್ ರಾಗದ್ವೇಷ ಇರಬಾರ್ದು. ರಾಗದ್ವೇಷ ಇಲ್ಲ ಅಂತಂದ್ರೆ ಆ ಮನುಷ್ಯನೇ ಇಲ್ಲ, ಮನಸ್ಸ ಇಲ್ಲ. ಒಟ್ಟು ಯಾವ್ದಾರ ಒಂದು ಪ್ರಯತ್ನದಿಂದ ಏನಾರ ಒಂದು ಅಲ್ಲೇ ಸಾಧನೆ ಆಗ್ಬೇಕು ನೋಡ್ರಿ.
ಮನಸ್ಸಿಗೆ ನಾವು ತಿಳುವಳಿಕೆ ಹೇಳಿ ಜ್ಞಾನ ಆತಂದ್ರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡ. ಅದಕ್ಕೆ ಒಳ್ಳೆ ಒಳ್ಳೆ ಆಚಾರ ವಿಚಾರಗಳು, ಒಳ್ಳೆ ಒಳ್ಳೆ ಗೆಳೆಯರು, ಸಂಗಾತಿಗಳು ಸಾಧಕರ ಮಧ್ಯದಾಗ ಇರ್ಬೇಕು. ಸಾಧಕನಾದವ ಇಲ್ಲಾಂದ್ರ ನಾವು ಏನಾಗ್ಬಿಡ್ತೀವಿ ಅಂದ್ರ ಈ ಹೊರಗಿನ ವಾತಾವರಣನೂ ಹಂಗದ ಇವತ್ತಿನ ಕಾಲದಾಗ. ನಿಜವಾದ ಸುಖ ಎಲ್ಲೈತೆ ಅನ್ನೋದು ಯಾವಾಗೂ ಗೊತ್ತಾಗೋದಿಲ್ಲ 45-50 ವರ್ಷ ಆಗೋಮಟ. ಅದು ವೇದಾಂತದ ಅಭ್ಯಾಸ ಇದ್ರೆ ಗೊತ್ತಾಗ್ತದ, ಇಲ್ಲಾಂದ್ರೆ ಮುದಕ್ಕಾಗಿ ಸತ್ತರೂ ಕೂಡ ಗೊತ್ತಾಗೋದಿಲ್ಲ ಎಲ್ಲೈತೆ ಸುಖ ಗೊತ್ತಾಗೋದಿಲ್ಲ. ಅಂದ್ರೆ ವೇದ ಓದಿದ ಕತ್ತೆ ಹಾಕ್ಯವ ಅಂತ ಅರ್ಥ. No one should stop meditation because of failure. Let the meditation will continue in spite of failure. This is called abhyasa and vairagyam. ಇದು ಒಂದೇ ದಾರಿ. ಎರಡನೇ ದಾರಿ ಹೇಳ್ತಾರೆ ನೋಡ್ರಿ. ಸೆಕೆಂಡ್ ಮೆಥಡ್ ಇಸ್ ಜೀವ ಇಸ್ ನಾಟ್ ಬಾರ್ನ್ ಔಟ್ ಆಫ್ ಬ್ರಹ್ಮನ್. ಜೀವನು ಪರಮಾತ್ಮನಿಂದ ಹುಟ್ಟೇ ಇಲ್ಲ. ದ ವರ್ಲ್ಡ್ ಇಸ್ ನಾಟ್ ಬಾರ್ನ್ ಔಟ್ ಆಫ್ ಬ್ರಹ್ಮನ್. ಜಗತ್ತು ಕೂಡ ಪರಮಾತ್ಮನಿಂದ ಹುಟ್ಟಿಲ್ಲ, ಅಜಾತವಾದ. ನೆನಪಿಡ್ಕೋಬೇಕು. ವಾಟ್ ಈಸ್ ದೇರ್ ಇನ್ ದ 3 periods of time is only ಬ್ರಹ್ಮನ್. ಹಗ್ಗ 3 ಸಂಜೆ ಒಳಗೆ ಹಗ್ಗದಲ್ಲಿ ಹಾವು ಹೊಡ್ಯಾನಲ್ಲ, ಹಗ್ಗದಾಗ ಹಾವು ಕಾಣುವ ಹೊತ್ನಾಗ ಅದು ಹಗ್ಗ ಐತ್ಯೋ ಹಾವು ಐತ್ಯೋ? ಕಾಣುವ ಹೊತ್ನಾಗನು ಹಗ್ಗ ಐತಿ. ಕಾಣುವ ಹೊತ್ನಾಗನು ಹಗ್ಗನ ಐತಿ, ಹಾವು ಇಲ್ಲ ಇಲ್ಲ. ಈಗ ಜಗತ್ತು ಕಾಣಾಗತ್ತದ, ನಿಮ್ ಶರೀರ ಕಾಣಾಗತ್ತದ, ನಿಮ್ ಮನಸ್ಸು ನಿಮಗ್ ಕಾಣಾಗತ್ತದ. ಕಾಣಾಗತ್ತದ ಅಂದ್ರೆ ಏನದ? ಅದು ಬ್ರಹ್ಮನೇ ಅದಾರಿ, ತುರ್ಯಾನೇ ಅದ. ವಿಚಾರ ಮಾಡ್ರಿ. ಮತ್ತೆ ಏನ್ ಹೇಳ್ಯಾರ ಇಟ್ಟೋತನ ಗೌಡಪಾದ್ರು. 3 ಕಾಲದಲ್ಲಿ ಏನದ? ಪರಮಾತ್ಮ ಸ್ವರೂಪನ ಅದ. ಆ ಹಗ್ಗದಲ್ಲಿ ಹಾಮನ ನೋಡಿದಂಗ ನಾವು ಆ ಬ್ರಹ್ಮದಲ್ಲಿ ಜಗತ್ತು ನೋಡಾಗತ್ತೇವಿ, ಶರೀರ ನೋಡಾಗತ್ತೇವಿ, ಮನಸ್ಸು ನೋಡಾಗತ್ತೇವಿ. ಮತ್ತೆ ಎಷ್ಟೋತನ ಅಭ್ಯಾಸ ಮಾಡಿದ್ದನ್ನ ಈಗ ವಿಚಾರಕ್ಕೆ ತೊಗೊಂಬರಲ್ಲ. ಪ್ರತಿಯೊಂದು ಏನು ನೋಡಾಗತ್ತೇವಿ ಎಲ್ಲವೂ ಸರ್ವಾತ್ಮಕವಾಗಿ, ಎಲ್ಲವೂ ಪರಬ್ರಹ್ಮವೇ ಇದೆ. ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮ ದರ್ಶನಂ. ಇಲ್ಲೇ ಕುಂತಾನ್ ನೋಡ್, ಅಲ್ಲೇ ಕುಂತಾನ್ ನೋಡ್, ಎಡಕ್ ಕುಂತಾನ್ ನೋಡ್, ಬಲಕ್ ಕುಂತಾನ್ ನೋಡ್, ಹಿಂದ್ ಕುಂತಾನ್ ನೋಡ್ ಹೇಳಿದ್ರು. ಏನದ ಅರ್ಥ? ಬ್ರಹ್ಮ ಸಿದ್ಧಾರೂಢದಲ್ಲ, ಸಿದ್ಧಾರೂಢ ಬ್ರಹ್ಮ ಸ್ವರೂಪ. ಮತ್ತೆ ಈ ಬ್ರಹ್ಮ ದೃಷ್ಟಿಯಿಂದ ನೋಡಲ್ಲ. ದೇರ್ ಇಸ್ ನೋ ಸಚ್ ಥಿಂಗ್ ಕಾಲ್ಡ್ ವರ್ಡ್ ಅಟ್ ಆಲ್. ಜಗತ್ ಅನ್ನೋದು ಇಲ್ಲೇ ಇಲ್ಲ. ನಿನ್ನ ಶರೀರನೂ ಇಲ್ಲ, ಮನಸ್ಸನ್ನು ಇಲ್ಲ. ಏನೈತಿ? ಎಲ್ಲ ಜ್ಞಾನ ದೃಷ್ಟಿಯಿಂದ ನೋಡಿ, ಎಚ್ಚರದ ಅವಸ್ಥೆ ಒಳಗೆ ನೋಡಿದಾಗ ಇದು ಎಲ್ಲವೂ ಬ್ರಹ್ಮಮಯ. ಜಗತ್ತು ಬ್ರಹ್ಮಮಯ ಅದ. ಸ್ವಪ್ನದಲ್ಲಿ ಸ್ವಪ್ನವು ಖರೆ ಅಂತ ಕಾಣ್ತದ್ರಿ, ಎದ್ದ ಮ್ಯಾಗ ಸ್ವಪ್ನ ಸುಳ್ಳಾಗ್ತದ. ಮತ್ತ ಜಾಗ್ರತ್ ಖರೆ ಅನಿಸ್ತದ. ಈ ಜಾಗ್ರತದಿಂದ ಹೇಳ್ಬೇಕು ನೋಡ್ರಿ, ಯಾರು ಎದ್ದಿರಿ, ಯಾರು ಸಾಧನೆ ಮಾಡಿರಿ. ಜಾಗ್ರತೆಯಿಂದ ಎದ್ದಾಗ ಜಾಗ್ರತ ಸುಳ್ಳು ಅನಿಸ್ತದ. ಜಾಗ್ರತೆಯಿಂದ ಏಳುವರೆಗೂ ಜಾಗ್ರತ ಸುಳ್ಳು ಅನ್ಸಂಗಿಲ್ಲ. ಎಚ್ಚರ ವರಜಾಗ್ರ ಅಂತಾರ. ಜ್ಞಾನಿಗಳಿಗೆ ಕಾಣುವುದು ಇದು ವರಜಾಗ್ರದ ಅವಸ್ಥೆ. ಜಗತ್ತು ತೋರ್ತಿರ್ತದ, ತೋರಿದ್ರು ಅವ್ರಿಗೆ ಇಲ್ಲ. ಸ್ವಪ್ನ ನಮ್ಗೆ ತೋರ್ಯದ, ಸ್ವಪ್ನಾವಸ್ಥೆ ಖರೇನ ಕಂಡದ. ಎಚ್ಚರ ಆದ್ಮ್ಯಾಗ ಸುಳ್ಳ. ಸ್ವಪ್ನ ದೃಕ್ಕನೂ ಇಲ್ಲ, ಸ್ವಪ್ನ ನೋಡಾವನು ಇಲ್ಲ, ಸ್ವಪ್ನದ ದೃಶ್ಯನೂ ಇಲ್ಲ. ಅಲ್ಲಿ ಏನ್ ಕಾಣ್ತಿ ಎಲ್ಲವೂ ಮಿಥ್ಯ. ಅದೇ ರೀತಿ ಜಾಗ್ರತದ್ದು ಎಲ್ಲ ಸುಳ್ಳದ. ನೋಡಾವನು ಸುಳ್ಳದಾನ, ನೋಡ್ಸ್ಕೊಳ್ಳುವುದು ಸುಳ್ಳದ. ಹಂಗಾರೆ ಏನದ? ಎಲ್ಲವೂ ಪರಬ್ರಹ್ಮ ಸ್ವರೂಪವದೇ. ಎಚ್ಚರ ಆಗೇವಿಲ್ಲ ನಾವು? ಎಚ್ಚರ ಮಾಡ್ಯಾರ? ನೆನಪಿಗೆ ಮಾಡ್ಕೊಡ್ರಿ. ಜಗತ್ತನ್ನೋದಿಲ್ಲ. ನಿಮ್ಮ ಶರೀರ ಮೊದಲು ಮಾಡ್ಕೊಂಡು ಜಗತ್ತಿಲ್ಲ. ಮತ್ತೆ ಈ ಕಡೆ ಶರೀರ ಇಟ್ಕೋಬೇಡ್ರಿ, ಈ ಕಡೆ ಹಿಂದೆ ಅದನ್ನು ಶರೀರನ್ನು ಅತ್ತ ಜಗತ್ನಾಗ ಹಾಕ್ಬಿಡ್ರಿ. The entire world is an appearance and you should not hold on to apparent world and later suffer. ಜಗತ್ತಿಗೆ ಖರೆ ಅಂತ ತಿಳ್ಕೊಂಡು, ಮನಸ್ಸಿಗೆ ಖರೆ ಅಂತ ತಿಳ್ಕೊಂಡು ಒದ್ದಾಡಿದ್ದು ಸಾಕು. ಇನ್ನಾದ್ರೂ one should remember that world is ಮಿಥ್ಯಾ. ಮನಸ್ಸು, ಜಗತ್ತು, ಈ ಶರೀರ ಮಿಥ್ಯಾ ಅದಾವ. ಹಗ್ಗದಲ್ಲಿ ಹಾವು ಕಂಡಂತೆ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರಿದಂತೆ, ಮೋಟು ಮರದಲ್ಲಿ ಕಳ್ಳ ತೋರಿದಂತೆ. ಮತ್ತ
ಬಂಜರು ಭೂಮಿಯಲ್ಲಿ ಮೃಗಜಲ ತೋರಿದಂತೆ. ಮೃಗಜಲ ತೋರ್ತದ, ಒಂದ್ ಚರಿಗೆ ನೀರ್ ತುಂಬರಕ್ ಆಕತ್ತೇನ, ನೀರ್ ಕಾಣ್ತದ, ನೀರ್ ತರಕ್ ಆಗ್ತದೇನ, ಆಗೋದಿಲ್ಲ. ಹಂಗದ ಇದು ಮನಸ್ಸು, ಜಗತ್ತು ಮತ್ತು ಶರೀರ. One should remember that the world is mithya. For junior students, the lesson is that the pleasure of the worlds are mixed with sorrow. For senior students, the understanding is that the world is not there at all. ನಮ್ಮಲ್ಲೇ ಈಗ ಸಾಧಕರಲ್ಲಿ ಒಬ್ಬ ಉತ್ತಮ ಸಾಧಕ, ಒಬ್ಬ ಕನಿಷ್ಠ ಸಾಧಕ, 2 ಭಾಗ ಮಾಡಿದ್ರು. ಈಗ 3 ಹೋಗಿ 2 ಭಾಗ ಮಾಡಿದ್ರು. ಯಾರು ಇತ್ತಿತ್ತಲಾಗಿ ಕಣ್ ತೆರೆದಿರಿ, ಜ್ಞಾನ ಆಗೈತಿ, ನಿಮಗೇನ್ ಹೇಳ್ತಾರ ಅವರು, ನಮಗೇನ್ ಹೇಳ್ತಾರಪ್ಪ ಅಂತಂದ್ರ, ಜಗತ್ನಾಗಿನ ಸುಖಗಳು ಏನದಾವ, ವಿಷಯ ವಸ್ತುಗಳಿಂದ ಬರುವಂತ ಸುಖ, ಇದು ಪಕ್ವಾನದ, ಆದ್ರ ಒಂದ್ ಸ್ವಲ್ಪ ವಿಷ ಬೇರ್ಸ್ಯಾರ. ಹಬ್ಬದ ಅಡಿಗೆ ಮಾಡ್ಯಾರ, ಹೋಳಿಗೆ ಮಾಡ್ಯಾರ, ಕಡುಬು ಮಾಡ್ಯಾರ, ವಡಾ ಮಾಡ್ಯಾರ, ಹಪ್ಪಳ ಮಾಡ್ಯಾರ, ಸಂಡಿಗೆ ಮಾಡ್ಯಾರ, ರುಚಿ ರುಚಿ ಆಗೈತಿ. ಆದ್ರೆ ಒಂದು ಬೂಚ್ ವಿಷ ಹಾಕ್ಯಾರ. ಕುಡಿತೀರ ಅದನ್ನ, ಸೇವಿಸ್ತೀರ ಆಹಾರ ಅದನ್ನ? ಇಲ್ಲ. ಹಂಗ ವಿಷಯ ವಸ್ತುಗಳು ರುಚಿಕರ ಅದಾವ, ಹಿತಕರ ಇಲ್ಲ. ದುಃಖಂ ಬೆರೆಸಿದ ಸುಖಗಳಿವೆಲ್ಲ. ಇದು ಯಾರಿಗೆ? ಕನಿಷ್ಠ ವಿದ್ಯಾರ್ಥಿಗಳಿಗೆ. ಇನ್ನು ಉತ್ತಮ ವಿದ್ಯಾರ್ಥಿಗಳಿಗೆ ಏನಂತಾರ ಅವರು? ಜಗತ್ತನ್ನೋದು ಇಲ್ಲವೇ ಇಲ್ಲ, ಜಗತ್ತನ್ನೋದೇ ಬ್ರಹ್ಮವೇ ಇದೆ, ನಿಮ್ಗೆ ಯಾವ್ದು ಬೇಕಾ ತಗೊಳ್ರಿ ನೀವು ಅಂತ. ವೈ ಯು ಆರ್ ಫಾಲಿಂಗ್ ಇನ್ ಲವ್ ವಿತ್ ದ ಶಾಡೋ? ಅಲ್ರಿ, ನೆರಳನ್ನು ಕೂಡ ಪ್ರೀತಿ ಮಾಡೋದ ಏನು? ಹಕ್ಕಿಕತ್. ಈ ಜಗತ್ತು ನೆರಳಿದ್ದಂಗ, ಪರಮಾತ್ಮನ ನೆರಳಿದ್ದಂಗ. ಈ ಶರೀರ ಪರಮಾತ್ಮನ ನೆರಳಿದ್ದಂಗ, ಈ ಮನಸ್ಸು ಪರಮಾತ್ಮನ ನೆರಳಿದ್ದಂಗ. ನೆರಳಿಗೆ ಪ್ರೀತಿ ಮಾಡ್ಬೇಡ್ರಿ, ಆ ವಸ್ತುವಿಗೆ ಪ್ರೀತಿ ಮಾಡ್ರಿ, ಆ ವಸ್ತುವಿಗೆ ಪ್ರೀತಿ ಮಾಡ್ರಿ. ಬ್ರಹ್ಮ ಅನ್ನೋದು ವಸ್ತು ಅದ, ಜಗತ್ತು, ಶರೀರ, ಮನಸ್ಸು ಅನ್ನೋದು ನೆರಳದ. ನೆರಳನ್ನ ಪ್ರೀತಿ ಮಾಡಿದ್ರೆ ಸಿಗ್ತೈತೇನ್ರಿ? ಹೇಳ್ರಿ ಅದಕ್ಕೆ ಬುದ್ಧಿ. Why are you falling in love with shadow? Repeatedly remembering the mithyatvam of the world, one doesn't see the created world but see the Brahman with different nama ರೂಪ. ಈ ಒಂದು ಜ್ಞಾನದಿಂದ ನೋಡಿದ್ರೆ, ಈ ನಾಮ, ಈ ರೂಪವನ್ನ ಸರಿಸಿದ್ರೆ ಇದು ಮಾಯಾಂಶ, ಇದು ಭ್ರಮಾತ್ಮಕ ಅಂಶ. ಈ ಜಗತ್ನಾಗ, ಈ ಶರೀರದಾಗ, ಈ ಮನಸ್ಸಿನಾಗ ಏನ್ ಮಾಡ್ರಿ? ನಾಮರೂಪವನ್ನ ಸರಿಸ್ರಿ. ಅಸ್ಥಿ ಭಾತಿ ಪ್ರಿಯ ರೂಪದಿಂದ ನೋಡ್ರಿ, ಎಲ್ಲ ನೋಡಿದ್ರು ಅಲ್ಲೇ ಪರಬ್ರಹ್ಮ ವಸ್ತುವಿನೇ ಇದೆ. ಯತ್ರ ಯತ್ರ ಮನೋಯಾತ್ರಿ ತತ್ರ ತತ್ರ ಬ್ರಹ್ಮ ದರ್ಶನಂ. ದಿಸ್ ವಿಲ್ ಹೆಲ್ಪ್ ಟು ಡಿಟ್ಯಾಚ್ ದ ಮೈಂಡ್. ಮನಸ್ಸಿನಲ್ಲಿದ್ದಂತಹ ಆ ಸಂಘ ಭ್ರಾಂತಿಯನ್ನು ಕಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ವಿಷಯಗಳಲ್ಲಿ ಸಂಘ ಭ್ರಾಂತಿ ಆಗೈತೆ ನೋಡ್ರಿ, ಅದಕ್ಕೆ ಹಠ ಹಿಡ್ದೈತೆ ನೋಡ್ರಿ, ಬಿಡಬಾರ್ದು. ಒನ್ಸ್ ದ ಮೈಂಡ್ ಇಸ್ ಡಿಟ್ಯಾಚ್ಡ್, ಯಾವಾಗ ಮನಸ್ಸು ವಿಷಯಗಳಿಂದ ಬೇರೆಯಾಗಿ ಉಳ್ಕೋತದ, ದ ಮೈಂಡ್ ವಿಲ್ ನಾಟ್ ವಂಡರ್. ಅವಾಗ ಅದು ಹರಿಗಾಡೋದು ಬಿಡ್ತದ. ಚಂಚಲತೆಯಿಂದ, ರಜೋಗುಣದಿಂದ ಓಡಾಡೋದು ಬಿಡ್ತದದು. ದ ಪ್ರಿನ್ಸಿಪಲ್ ರಾಗ ದ್ವೇಷ ಇಸ್ ದ ಕಾಸ್ ಆಫ್ ವಾಂಡರಿಂಗ್ ಮೈಂಡ್ ಅಂಡ್ ದ ಡೈಲ್ಯೂಷನ್ ಆಫ್ ರಾಗ ದ್ವೇಷ ಇಸ್ ದ ಕಾಸ್ ಆಫ್ ವೈಟನಿಂಗ್ ದ ಮೈಂಡ್. ನಮ್ಮ ಮನಸ್ಸಿನಾಗ ರಾಗ ದ್ವೇಷಗಳನ್ನ ಹೆಚ್ಚಿಗೆ ಮಾಡಿದ್ರಿ ಅಂದ್ರೆ ಓಡಾಡಕ್ ಚಾಲು ಮಾಡ್ತದ ಮನಸ್ಸು. ರಾಗ ದ್ವೇಷಗಳನ್ನ ಕಡಿಮೆ ಮಾಡಿದ್ರಿ ಅಂದ್ರೆ ನೀವು ಹೇಳ್ದಂಗೆ ಕೇಳ್ತದ. ಮೇ ಯು ಪ್ರಾಕ್ಟೀಸ್ ದ್ಯಾಟ್ ಟು ಗೆಟ್ ಔಟ್ ಆಫ್ ವಿಕ್ಷೇಪ. ವಿಕ್ಷೇಪದಿಂದ ನೀವು ಮುಕ್ತರಾಗಬೇಕಂದ್ರೆ ಆ ಮನಸ್ಸಿಗೆ ಈ ರೀತಿ ತರಬೇತಿಯನ್ನು ಕೊಡ್ರಿ ಅಂತ. 44ನೇ ಕಾರಿಕೆ. ಲಯೇ ಸಂಬೋಧಯೇ ಚಿತ್ತಂ ವಿಕ್ಷಿಪ್ತಂ ಶಮಯೇತ ಪುನಃ ಸಕಾಶಾಭಿಜಾನೀಯಾತ್ ಸಮಪ್ರಾಪ್ತಂ ನ ಚಾಲಯೇತ್. ಇನ್ನು ಉಳಿದ ಸಮಸ್ಯೆಗಳಿಗೆ ಉತ್ತರ ಹೇಳ್ತಾರೆ ನೋಡ್ರಿ. ಮನಸ್ಸು ಲಯವಾದರೆ ಚಿತ್ತವನ್ನು ಎಚ್ಚರಗೊಳಿಸಬೇಕು, ವಿಕ್ಷಿಪ್ತವಾದರೆ ಮತ್ತೆ ಶಮನ ಮಾಡಬೇಕು, ಕಷಾಯವೆಂಬುದನ್ನು ಅರಿತುಕೊಳ್ಳಬೇಕು, ಸಮಪ್ರಾಪ್ತವಾದರೆ ಚಾಲನೆ ಮಾಡಬಾರದು. ಆ ಮನಸ್ಸಲ್ಲಿ ಇದ್ದಂತ ದೋಷಗಳಿಗೆ ಪರಿಹಾರ ಹೇಳ್ತಾರೆ. ಆ ಮನಸ್ಸು ಶಾಂತ ಆದಂತ ಅಂದ್ರ ಆ ಮನಸ್ಸಿಗೆ ಕೆದಡಾಕ್ ಹೋಗ್ಬೇಡ್ರಿ. ಶಾಂತ ಆಗೈತಲ್ಲ, ಸುಮ್ ಕೂತೈತಲ್ಲ, ಅದಕ್ಕೆ ಏನಾದ್ರೂ ರುಚಿ ಹುಟ್ಟಿಸಿ ಮತ್ತ ಅದನ್ನ ಕೆಳಕಾಕ್ ಹೋಗ್ಬೇಡ್ರಿ ಅಂತಾರ.
ಏನೇನ್ ಹೇಳ್ತಾರ ಪರಿಹಾರ? ಈಗ ಮೊದಲ ಒಂದು ಹೇಳಿದ್ರು, ವಿಷಯದಲ್ಲಿ ಸುಖ ಅಂತ ಅದು ಬೆನ್ ಹತ್ತಿದಾಗ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳಿದ್ರು ಇಷ್ಟೊತ್ತರ. ಈಗ 44ನೇ ಶ್ಲೋಕದಾಗ ಏನ್ ಹೇಳ್ತಾರ? ಸರ್ವಂ ದುಃಖಂ, ಎವ್ರಿಥಿಂಗ್ is a source of sorrow. Constantly remembering that one should turn away the mind from enjoyment born out of desire. ಆಸೆಗಳಿಂದ ಮನಸ್ಸು ಒಂದ್ ವೇಳೆ ಚಂಚಲ ಆಗಿತ್ತಂದ್ರ ಏನ್ ಹೇಳ್ಬೇಕು ಆ ಮನಸ್ಸಿಗೆ? ಪ್ರತಿಯೊಂದು ಏನ್ ನೀ ಆಸೆ ಮಾಡಿ ಅಲ್ಪ ಮನಸ್ಸಪ್ಪ, ಅದು ದುಃಖದ ಸ್ವರೂಪ ಐತಿ ಅಂತ ಹೇಳ್ಬೇಕು. ಅದಕ್ಕೆ ಹೇಳಿ ಆ ಮನಸ್ಸನ್ನ ನಿಮ್ಮ ನಿಯಂತ್ರಣಕ್ಕೆ ತಗೊಂಡ್ಬರ್ಬೇಕು. ಮತ್ತ ಆ ಆಸೆಗಳಿಂದ ಮನಸ್ಸನ್ನ ಹಿಂದಕ್ಕೆ ಎಳ್ಕೋಬೇಕು. ಅವನ್ನ ಭೋಗ ಮಾಡಕ್ ಬಿಡಬಾರ್ದು ಆ ಮನಸ್ಸಿಗೆ. ಕಾನ್ಸ್ಟೆಂಟ್ಲಿ ರಿಮೆಂಬರಿಂಗ್ ದಟ್ ಎವ್ರಿಥಿಂಗ್ ಈಸ್ ಅನ್ಬಾರ್ನ್. ಪರಮಾತ್ಮನೇ ಇದಾನ. ಪರಮಾತ್ಮ ಬ್ರಹ್ಮ ಅನ್ನೋದು, ಜಗತ್ ಅನ್ನೋದು ಪರಮಾತ್ಮ ಅದಾನ. ನಿಮ್ಮ ಶರೀರನು ಪರಮಾತ್ಮ ಅದ, ನಿಮ್ಮ ಮನಸ್ಸನ್ನು ಕೂಡ ತುರಿಯನ ಸ್ವರೂಪನ ಅದ ಅಂತ ತಿಳ್ಕೊಂಡು ನೀವೇನ್ ನೋಡ್ಬೇಕು? ಎಲ್ಲೇ ನೋಡಿದ್ರು ಕೂಡ ಪರಮಾತ್ಮನನ್ನೇ ನೋಡ್ಬೇಕು. ದ್ವೈತವನ್ನು ನೋಡಬಾರದು, ಅದ್ವೈತವನ್ನು ನೋಡ್ಬೇಕು. ಒಂದ್ ವೇಳೆ ದ್ವೈತವನ್ನು ನೋಡಿದ್ರೆ ಅದು ಸತ್ಯವಾಗಿ ನೋಡಬಾರ್ದು, ಇದು ಮಿಥ್ಯಾ ಅದ ಅಂತ ನೋಡ್ರಿ ಜಗತ್ತು. ನತು ಪಶ್ಯತಿ ಜಾತಂ ಏವ ಸರ್ವಂ ಅಜಂ. ಏನು ತೋರಾಗತೈತಿ ಇದೆಲ್ಲ ಹುಟ್ಟಿದ್ದು, ಇದೆಲ್ಲ ಬ್ರಹ್ಮವೇ ಅಂತ ತಿಳಿಯಿರಿ ಅಂತಾರ. 44 ಮನಸ್ಸನ್ನ ಏನ್ ಮಾಡ್ಬೇಕು? ಸಂಬೋಧಯೇತ್ ಚಿತ್ತಂ. ಆ ಮನಸ್ಸಿಗೆ ಎಚ್ಚರ ಮಾಡ್ರಿ, ತಿಳುವಳಿಕೆ ಹೇಳ್ರಿ. ಯಾವಾಗ ಅದ ಲಯಕ್ ಹೋಗ್ತದಲ್ಲ, ಕುಂತಾಗ ತೂಕಡಿಸತ್ ನೋಡ್ರಿ. ಧ್ಯಾನ ಮಾಡು ಅಂದ್ರೆ ತೂಕಡಿಸತ್ ಏನ್ರಿ? ಧ್ಯಾನಕ್ಕೆ ಕುಂಡಿರ್ತಾನ, ಅದಕ್ಕೆ ತೂಕಡಿಕೆ ಬರ್ತದ ಮನಸ್ಸಿಗೆ. ಯಾಕ? ಅದಕ್ಕೆ ರೂಢ ಇಲ್ಲ. ಧ್ಯಾನಕ್ಕೆ ಕುಂಡ್ರುತ್ತಲೇನೆ ತೂಕಡಿಕೆ ಬರ್ತದಲ್ಲ, ತೂಕಡಿಕೆಯಿಂದ ಅದನ್ನ ಹಿಂದಕ್ಕೆ ಚಕ್ಕೋಬೇಕು ಮನಸ್ಸನ್ನ. ಲಯ ಬಂತು ಅಂದ್ರೆ ಆ ಮನಸ್ಸಿಗೆ ಎಚ್ಚರ ಮಾಡ್ರಿ. ಶಾಮಯೇತ್ ಪುನಃ. ಅದು ಈ ವಿಷಯಗಳಿಗೆ ಹೋಗತ್ತೆ ಅಂದ್ರೆ ಹೇಳ್ಕೊಂಬರ್ರಿ ಅದನ್ನ ಪುನಃ ಅಗೇನ್. ವಿಕ್ಷಿಪ್ತಂ, ಯಾವಾಗ ಅದರಲ್ಲಿ ವಿಕ್ಷೇಪ ಉಂಟಾಗ್ತದೆ ಅದನ್ನ ನೀವು ನಿಯಂತ್ರಣ ಮಾಡ್ರಿ. ವಿಜಾನೀಯಾತ್, ಒನ್ ಶುಡ್ ಅನ್ನೋ ದ ಇಂಟರ್ಮೀಡಿಯರಿ ಸ್ಟೇಟ್ಸ್ ಇಸ್ ಸಾಕ್ಷಿ. ಸಾಕ್ಷಿಯಾಗಿ ನೋಡ್ರಿ ಆ ಮನಸ್ಸನ್ನ. ಸ ಕಷಾಯಂ, ಆ ಮನಸ್ಸಲ್ಲಿ ಇದ್ದಂತ ರಾಗದ್ವೇಷಗಳನ್ನ ನೋಡ್ರಿ, ಅವು ಹೆಂಗದಾವ ಅದಕ್ಕೆ ತಿಳ್ಬೇಕು ಹೇಳ್ರಿ. ಒನ್ ಶುಡ್ ನಾಟ್ ಡಿಸ್ಟರ್ಬ್ ದ ಮೈಂಡ್. ಮನಸ್ಸಿಗೆ ನೀವು ತ್ರಾಸ ಪಡಕ್ ಹೋಗ್ಬೇಡ್ರಿ, ಮನಸ್ಸಿಗೆ ತಿಳುವಳಿಕೆ ಹೇಳ್ರಿ. ಅದು ಹಠಕ್ ಬಿತ್ತಂದ್ರೆ ಮಾತು ಕೇಳುದಿಲ್ಲ, ಅದು ರಮಿಸ್ಬೇಕು ಅದನ್ನ. ಒನ್ ಶುಡ್ ನಾಟ್ ಡಿಸ್ಟರ್ಬ್ ದ ಮೈಂಡ್ ವಿಚ್ ಹ್ಯಾಸ್ ಬಿಕಮ್ ಟ್ರಾಂಕ್ವಿಲ್. ಒಮ್ಮೆ ಮನಸ್ಸು ನೀವು ಹೇಳ್ದಂಗೆ ಕೇಳಾಗತ್ತಂದ್ರ ಅದಕ್ಕೆ ಈ ಇಂಥ ವಿಷಯ ವಸ್ತುಗಳನ್ನ ತೋರಿಸ್ಬ್ಯಾಡ್ರಿ. ಒಮ್ಮೆ ಅದು ನಿಗ್ರಹ ಆತಂದ್ರ ಮತ್ತ ಅವುಗಳ ಮುಂದ, ಆ ಮನುಷ್ಯನ ಮುಂದ, ಮಂಗ್ಯಾನಂತ ಮನುಷ್ಯನ ಮುಂದ ಮತ್ತೆ ಈ ವಿಷಯ ಅನ್ನುವಂತ ಹುಲ್ಲನ್ನ ಚೆಲ್ಲಕ್ ಹೋಗ್ಬೇಡ್ರಿ. ಹುಲ್ಲ ನೋಡಿದ್ರೆ ತಿನ್ಬೇಕನ್ಸ್ತದ. ಹಸುವೇನು ಬಲ್ಲದು, ಹಂಗ ಮನಸ್ಸಿಗೆ ಏನ್ ಗೊತ್ತೈತೆ ಅದಕ್ಕೆ ಕರ್ಕೊಂಡು ಹೋಗ್ತದ. ಒಮ್ಮೆ ನಿಮ್ಮನ್ನ ಅದು ಎಳ್ಕೊಂಡು ಹೋತಂದ್ರ ನೀವು ಹೋಗ್ತೀರ. ಅದ್ರ ಕೂಡ ಏನ್ ಆಗ್ಬಾರದು ಆಗ್ತದ. ಅದಕ್ಕೆ ಏನ್ ಹೇಳ್ತಾರೆ ಅಪ್ಪೋರು, ನೋಡೇ ಬಿಡೋಣ ಅದೊಂದು ಶ್ಲೋಕ. ವೆನ್ ದ ಮೈಂಡ್ ವಂಡರ್ಸ್ ಡ್ಯೂ ಟು ಸೆನ್ಸ್ ಆಬ್ಜೆಕ್ಟ್ಸ್, ವಿಷಯ ವಸ್ತುಗಳನ್ನು ಬೆನ್ನತ್ತಿ ಹೋದಾಗ ಮನಸ್ಸು ಚಂಚಲ ಆಗ್ತದೆ. ಮೇ ಯು ಬ್ರಿಂಗ್ ಬ್ಯಾಕ್ ದ ಮೈಂಡ್ ಐದರ್ ಬೈ ರಿಮೆಂಬರೆನ್ಸ್ ಆಫ್ ದ ವರ್ಡ್ಸ್ ಪ್ಲೆಜರ್ಸ್ ಮಿಕ್ಸ್ಡ್ ವಿತ್ ಸಾರೋ. ಆ ವಿಷಯ ವಸ್ತುಗಳು ದುಃಖದಿಂದ ಕೂಡ್ಯಾವ ಅಂತ ತಿಳ್ಕೊಂಡು ಹೇಳಿ ಮನಸ್ಸಿಗೆ ಬುದ್ಧಿ ಹೇಳಿ ಕರ್ಕೊಂಡ್ಬರ್ರಿ ಒಂದು. ಅಥವಾ ಇದು ಜಗತ್ತು ಮಿಥ್ಯಾದ, ಈ ಮನಸ್ಸು ಮಿಥ್ಯಾದ ಅಂತ ತಿಳ್ಕೊಂಡು ಮಿಥ್ಯತ್ವವನ್ನ ತಿಳ್ಕೊಂಡು ಬರ್ರಿ. ಯಾವ ಉತ್ತಮ ಅಧಿಕಾರಿ ಇದ್ರೆ 2ನೇದು ಪರಿಹಾರ, ಕನಿಷ್ಠ ಅಧಿಕಾರಿ ಇದ್ರೆ 1ನೇ ಪರಿಹಾರ. ಇಫ್ ಯು ವಿತ್ಡ್ರಾ ದ ಮೈಂಡ್ ಅಂಡ್ ಸ್ಟಾರ್ಟ್ ಮೆಡಿಟೇಷನ್, ಇಟ್ ವಿಲ್ ಸ್ಟಾರ್ಟ್ ಅಗೇನ್ ವಾಂಡರಿಂಗ್. ನೀವು ಎಳ್ಕೊಂಡ್ ಬಂದು ಧ್ಯಾನಕ್ಕೆ ಕುಂಡ್ರಿಸಿದ್ರು ಅದು ಹಠ ಹಿಡಿತದ, ನಾ ಹೋಗಾವನ ಅಂತ. ದಿಸ್ ವಿತ್ಡ್ರಾಲ್ ಇಸ್ ಡನ್ ರಿಪೀಟೆಡ್ಲಿ. ಯಾವಾಗ ನೀವು ಎಳ್ಕೊಂಡು ಬರ್ಬೇಕು, ನೀವು ಗೆಲ್ಲಬೇಕು, ಅದನ್ನ ಗೆಲ್ಲಾಕ್ ಬಿಡಬಾರ್ದು.
when the mind tends to doze, may you wake up the mind. ಅವಾಗ ಅದು ಬಂದು ಸುಮ್ಮ ಕುಂಡಿರ್ತದೆ. ಅವಾಗ ಅನೇಕಾಗ್ರನೂ ಇಲ್ಲ, ಏಕಾಗ್ರನೂ ಇಲ್ಲ, ಶೂನ್ಯಾಗ್ರ ಆಗಿ ಬಂದು ಕುಂಡಿರ್ತದೆ. ಶೂನ್ಯಾಗಿ ಬಂದು ಕುಂಡ್ರಾಗ ಅದನ್ನ ಎಚ್ಚರ ಮಾಡ್ರಿ. ಗೌಡಪಾದ ಡಸಂಟ್ ಸೇ ಹೌ, ಹ್ಯಾಂಗ್ ಅನ್ನೋದು ಗೌಡಪಾದ ಹೇಳೋದಿಲ್ಲ. ಬಟ್ ವಿ ಹ್ಯಾವ್ ಟು ಫೈಂಡ್ ವಾಟ್ ಎವರ್ ವರ್ಕ್ಸ್ ಫಾರ್ ಅಸ್. ನಮಗೆ ಏನದ ಇಲ್ಲಂತೂ ಗೌಡಪಾದನ ಪರಿಹಾರ ಹೇಳಿಲ್ಲ, ಹಿಂದೆ ಬೇರೆ ಗ್ರಂಥದಾಗ ಹೇಳ್ಯಾರ, ಅವನು ಮಾಡ್ರಿ ಅಂತ. ನಾವು ಅವಾಯ್ಡ್ ದ ಕಾಸಸ್ ಫಾರ್ ಡ್ರೌಸಿನೆಸ್ ಲೈಕ್ ಡೆಫಿಸಿಟ್ ಆಫ್ ಸ್ಲೀಪ್. ಅದಕ್ಕೆ 8 ತಾಸು ನಿದ್ದೆ ಮಾಡೋತ್ನಾಗ ನಿದ್ದೆ ಮಾಡಪ್ಪ, ನಾ ಧ್ಯಾನಕ್ಕೆ ಕುಂತಾಗ ನಿದ್ದೆ ನೀ ಮಾಡಿದ ನಾ ಕೇಳೋದಿಲ್ಲ ಅಂತ ಹೇಳ್ರಿ. ಅದಕ್ಕೆ 8 ತಾಸು ನಾನು ನಿನಗ ರಾತ್ರಿ 10 ಗಂಟೆಯಿಂದ ಮುಂಜಾನೆ 4 ಮಟ ನಾ ನಿದ್ದೆ ಮಾಡಕ್ ಬಿಡ್ತೇನೆ ನಿನಗೆ, ಅಥವಾ 5 ಗಂಟೆ ಮಟ ನೀನು ನಿದ್ದೆ ಮಾಡಕ್ ಬಿಡ್ತೀನಿ, ಅವಾಗ ನಿದ್ದೆ ಮಾಡು. ಈಗ ಧ್ಯಾನಕ್ಕೆ ಕುಂತಾಗ ನೀ ಬರ್ತೀಯ ನಿದ್ದೆ ಮಾಡ್ತೀಯ ಅಂದ್ರೆ ನಾ ಕೇಳೋದಿಲ್ಲ, ನಾ ಮೊದಲೇ ಹೇಳ್ಬಿಟ್ರೆ. ಅದಕ್ಕೆ ಏನು ನಿದ್ದೆ ಮಾಡುವಂತ ಟೈಮ್ ಅದನ್ನ ತಪ್ಪಿಸ್ಬೇಡ್ರಿ, ಕೊಡ್ರಿ ಅದು ನಿದ್ದೆ ಮಾಡಕ್. ಆ 8 ತಾಸು ಅಥವಾ 7 ತಾಸಿಗಿಂತ ಹೆಚ್ಚಿಗೆ ನಿದ್ದೆ ಮಾಡ್ತೀನಿ ಅಂದ್ರೆ ನಮ್ಗಳ ಇಲ್ಲ ಅಂತ ಹೇಳ್ರಿ. ಅದು ಕಂಡೀಷನ್, ಮೊದಲ ಕಂಡೀಷನ್ ಮಾಡ್ರಿ. ಕೇಳ್ತೈತ ನೀವು ಹೇಳ್ದಂಗೆ ಕೇಳ್ತದ. Gaudapada doesn't say how. Avoid the causes of drowsiness like deficit of sleep, eating too much. ಅವಶ್ಯಕ್ಕಿಂತ ಹೆಚ್ಚಿಗೆ ತಿನ್ನೋರದೇವ್ ನಾವೆಲ್ಲ. ನಾನು ಹಿಡ್ಕೊಂಡೆ, ಈಗ ಒಂದ್ ಸ್ವಲ್ಪ ಕಡಿಮೆ ಮಾಡಿ. ಅದು ಏನ್ ನೋಡ್ಬೇಕು ನಮ್ಮ ಪರಿಸ್ಥಿತಿ. ಊಟ ಮಾಡೋದ್ರಾಗ ಬಹಳ ಆಸಕ್ತಿ, ಬಹಳ ಉಂಡ್ರೆ ಮತ್ತೆ ನಿದ್ದೆ ಬರ್ತದ. ಧ್ಯಾನಕ್ಕೆ ಕುಂತ ಊಟ ಮಾಡಿ ನೀ ಧ್ಯಾನಕ್ಕೆ ಕುಂಡಿರ್ತೇನೆ ಅಂದ್ರೆ ಬಿಡ್ತೈತೆ ನಿದ್ದೆ. ಹೊಟ್ಟೆತುಂಬ ಬಿತ್ತಪ್ಪ ಕಳ್ತುಂಬ ಅಂದ್ರೆ ಕಣ್ತುಂಬ ನಿದ್ದೆ ಬರ್ತದ. ಅದಕ್ಕೆ ಊಟ ಕಡಿಮೆ ಮಾಡ್ರಿ, ಧ್ಯಾನಕ್ಕೆ ಕುಂಡ್ರಿ ಅಂತಾರ. ಅಂಡ್ ಟೈರ್ಡ್ನೆಸ್, ಬಹಳ ಆಯಾಸ ಮಾಡ್ಕೋಬೇಡ್ರಿ. ಶರೀರಕ್ಕೆ ಆಯಾಸ ಆದ್ರೆ ಮತ್ತೆ ಅದ ನಿದ್ದಿಗೆ ಹೋಗುದ. ಧ್ಯಾನಕ್ಕೆ ಕುಂಡ್ರಕ್ಕಿಂತ ಮೊದಲು ನಿದ್ದೆ ಮಾಡ್ಬಾರ್ದು. ಅದಕ್ಕೆ ಧ್ಯಾನವನ್ನ ನಶಿನಾಗ ಎದ್ದುಗಳನ್ನ ಮಾಡ್ರಿ, ಅಥವಾ ಸಾಯಂಕಾಲ ಮಾಡ್ರಿ. ತಾಮಸಿಕ್ ಅಂಡ್ ರಾಜಸಿಕ್ ಸ್ಟೇಟ್ ಆಫ್ ಮೈಂಡ್ ಶುಡ್ ಬಿ ಅವಾಯ್ಡೆಡ್ ಫಾರ್ ಮೆಡಿಟೇಷನ್. ಧ್ಯಾನಕ್ಕೆ ಅನುಕೂಲವಾದಂತ ಮನಸ್ಸು ಹೆಂಗ ಅದ ಅಂದ್ರೆ ಅದು ಸಾತ್ವಿಕ ಇರ್ಬೇಕು. ಅದು ರಜೋಗುಣದಿಂದ ಇತ್ತಂದ್ರ ಹರಿಗಾಡಕ್ ಓಡಾಡ್ತೈತಿ, ತಮೋ ಗುಣದಿಂದ ಕೂಡಿತ್ತಂದ್ರ ಮಲ್ಕೊಳಕ್ ಓಡಾಡ್ತದ. ನಮಗೆ ಎರಡೂ ಏನದ, ಧ್ಯಾನ ಮಾಡೋಕೆ ಇವು ಎರಡು ತೊಂದರೆಗಳನ್ನು ಉಂಟು ಮಾಡ್ತಾವ. ದ ಥರ್ಡ್ ಆಬ್ಸ್ಟಕಲ್ ಈಸ್ ಹಿಡನ್ ರಾಗ ದ್ವೇಷ. ಮನಸ್ಸಿನಾಗ ಗಪ್ಪಿಸ್ಕೊಂಡು ಕುಂತಿರ್ತದ ಮಂಗೆ, ಬೆಕ್ಕು. ಯಾವ ವಿಷಯ ಬರ್ತಾವ, ಯಾವ ವಿಷಯ ನಾನು ತಿನ್ಬೇಕು ಅಂತ ಗಪ್ಪಿಸ್ಕೊಂಡು ಕುಂತಿರ್ತದ. ರಾಗಗಳ ದ್ವೇಷಗಳನ್ನ, ಯಾರಿಗೆ ಪ್ರೀತಿ ಮಾಡ್ಬೇಕು, ಯಾರಿಗೆ ದ್ವೇಷ ಮಾಡ್ಬೇಕು, ರಾಗ ದ್ವೇಷಗಳು ಕುಂತ ಹೃದಯದಾಗ, ಮನಸ್ಸಿನಾಗ. ಆ ಮನಸ್ಸಾಗ ಅವು ರಾಗದ್ವೇಷಗಳು ಇದ್ವು ಅಂದ್ರೆ ಮನಸ್ಸು ಏನ್ ಮಾಡ್ತದ ಅಂದ್ರ ಅದು ಒಂದೊಮ್ಮೆ ಸುಂದಾಗಿ ಕುಂಡಿರ್ತದ, ಶೂನ್ಯಾಗ್ರ ಆಗ್ತದ್ರಿ. And the mind is stagnant. You may understand that it is due to suffering from some pain or problem in the subconsciousness. ಮನಸ್ಸಿನಾಗ ಏನೋ ಆಗ್ಯದ, ಮನಸ್ಸಿನಾಗ ಸೊಗಸಿಲ್ಲ, ಹೋಗಾಕ ಇಲ್ಲ ಸೊಗಸು, ಉಣ್ಣಾಕ ಸೊಗಸಿಲ್ಲ, ಏನೋ ಆಗೈತಿ, ಗಡ್ಬಡ್ ಆಗೈತಿ. ಏನೋ ಯಾರೋ ಆತ್ಮೀಯರು ತಿಳ್ಕೊಂಡಿರ್ಬೇಕು, ಅಥವಾ ಏನೋ ಒಂದು ಲಾಸ್ ಆಗ್ಯದ. ಮನಸ್ಸಿನಾಗ ಹಳಹಳಿ ನಡೆದದ, ಚಿಂತನೆ ನಡೆದದ, ಮನಸ್ಸು ಹಿಂಗಾತಲ್ಲ, 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 ಹಳಾಪಿ ನಡೆದದ ಮನಸ್ಸಿನಾಗ. ಅದಕ್ಕೆ ಅದು ಸುಮ್ ಕುಂತತಿ. ದೇರ್ ಈಸ್ ಎ ಪ್ರಾಬ್ಲಮ್ ದಟ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಎಕ್ಸ್ಟರ್ನಲಿ. ಒಳಗೇನೋ ನೋವು ಅದ, ಹೇಳಕ್ ಬರುವಂತದಿಲ್ಲ. ಬಟ್ ಕಮ್ಸ್ ಅಪ್ ಡ್ಯೂರಿಂಗ್ ಮೆಡಿಟೇಷನ್. ಧ್ಯಾನಕ್ಕೆ ಕುಂಡ್ರುತ್ತೆ ಎದ್ದು ಬರ್ತೈತಿ ನೋಡ್ರಿ. ನಾವು ಧ್ಯಾನಕ್ಕೆ ಕುಂತ ಇವ ಈಗ ಬರ್ತೈತ. ಅದು ಧ್ಯಾನಕ್ಕೆ ಕುಂಡ್ರತನ ನೆನಪಾಗ್ತದ ರಾಗದ್ವೇಷಗಳು, ಸೂಕ್ಷ್ಮವಿದ್ದದ್ದು ವಾಸನೆಗಳು. ಅವಾಗ ಏನ್ ಮಾಡ್ಬೇಕು? Remain in that condition and that suppression problem will slowly come up. When the mind is quiet and not distracted by external disturbances, whatever is hidden inside will surface. ಎಲ್ಲ ಹೊರಗೆ ಶಾಂತ ಮಾಡಿರಿ ನೀವು ಮನಸ್ಸನ್ನ. ವಿಷಯ ವಸ್ತುಗಳಿದ್ದಂತ ಹೋಗು ಮನಸ್ಸನ್ನು ಎಳ್ಕೊಂಡು ಬಂದ್ಕೊಂಡ್ರಿ, ನಿದ್ದೆ ಮಾಡಿರಿ, ಧ್ಯಾನ ಮಾಡಕ್ ಹಚ್ಚಿರಿ. ಧ್ಯಾನ ಮಾಡಕ್ ಹಚ್ಚಿದ ಮನಸ್ಸು ಏನಂತದ, ಅವಾಗ ಎದ್ಕೊಂಡಿರ್ತಾವ. ಏನು ಒಳಗಿನ ರಾಗ ದ್ವೇಷಗಳು ಎದ್ಕೊಂಡಿರ್ತಾವ. ನಿಮ್ಮ ಧ್ಯಾನ ಮಾಡಕ್ ಬಿಡುದಿಲ್ಲ ಅದು. ಇದಕ್ಕೆ ಏನಂತಾರ್ರಿ? ಕಷಾಯ ಅಂತಾರ. ಆ ಕಷಾಯ ಬಂತು ಅಂತಂದ್ರೆ ಮನಸ್ಸು ಶೂನ್ಯಾಗ್ರ ಆಗಿರ್ತದ, ಏನ್ ಮಾಡಕ್ಕೂ ಮನಸ್ಸು ಇರಂಗಿಲ್ಲ. ಆಮ್ಯಾಗ ಅದರಿಂದ ವಿಕ್ಷೇಪ ಆಗ್ತದ.
ಯಾವುದು ರಾಗದ್ವೇಷಗಳನ್ನ ಮಾಡಿ ಹುಟ್ಟಿಸಿ ಎಳ್ಕೊಂಡು ಹೋಗ್ತೈತಿ, ಅದಕ್ಕೆ ವಿಕ್ಷೇಪ ಅಂತಾರ. ಆ ಎಳ್ಕೊಂಡು ಹೋಗೋದಿಲ್ಲ, ಕುಂತಲ್ಲೇ ಕುಂಡಿಸ್ತದ ನೋಡ್ರಿ ಇನ್ನೊಂದು ಸಿಚುವೇಶನ್, ಅದಕ್ಕೆ ಏನಂತಾರ ಕಷಾಯ ಅಂತಾರ. ಎರಡು ವಿಕ್ಷೇಪನ, ಒಂದು ಹರಿಯಾಡಿಸ್ತದ, ಒಂದು ಕುಂತಲೆ ಕುಂಡಿಸ್ತದ. ಮನಸ್ಸಿಗೆ ಬೇಜಾರಾಗೈತಿ, ಎಲ್ಲಿ ಹೋಗಾಕ್ ವಲ್ಯ, ಊಟ ಮಾಡಾಕ್ ವಲ್ಯ, ಶೂನ್ಯಾಗ್ರ ಆಗೈತೆ ಮನಸ್ಸದು. ಅದು ರಾಗದ್ವೇಷಗಳಿಂದ ಏನೋ ಒಳಗೆ ಏನೋ ತೊಂದರೆ ಆಗೈತೆ ಆ ಮನಸ್ಸಿಗೆ. ಹಿಡನ್ ವಿಕ್ಷೇಪ ಈಸ್ ಕಷಾಯಂ, unsuppressed and unprocessed prarabdham of someone else that was hidden has come out. ಪ್ರಾರಬ್ಧದ ಅನುಗುಣವಾಗಿ ಏನೋ ಒಂದು ಆಗಬಾರದು ಘಟನೆ ಆಗ್ಯದ, ಅದಕ್ಕೆ ಮನಸ್ಸು ಏನಾಗ್ಯದ, ಈಗ ಕಷಾಯಕ್ಕೆ ಒಳಗಾಗ್ಯದ, ಸ್ತಬ್ಧ ಆಗ್ಯದ. ಅದಕ್ಕೆ ಏನಂತಾರ, ಕಷಾಯ ಅಂತಾರ. Once the kashayam has been converted into vikshepa, that vikshepa can be handled by appropriate method. ಅಂತಾರ. ಅದು ಶೂನ್ಯಾಗ್ರವಾದ ಮನಸ್ಸನ್ನ ಅನೇಕಾಗ್ರ ಮಾಡ್ಬೇಕವ, ಕೇಳುವುದಲ್ಲ ಅದು. ಅನೇಕಾಗ್ರ ಮಾಡಿ ಅನೇಕಾಗ್ರ ಮನಸ್ಸನ್ನು ತಿಳುವಳಿಕೆ ಹೇಳಿ ಮತ್ತೆ ಕರ್ಕೊಂಡ್ ಬರ್ಬೇಕು. ಹಿಂಗ ಈ 4 ದೋಷಗಳಿಗೆ 4 ಪರಿಹಾರಗಳನ್ನು ಯಾರೇ ಗೌಡಪಾದಾಚಾರ್ಯರು ಇನ್ನೊಮ್ಮೆ ಅವು 4 ಸಮಸ್ಯೆಗಳನ್ನು ಹೇಳಿ 4 ಪರಿಹಾರಗಳನ್ನು ಹೇಳಿ ಇವತ್ತು ಮುಗಿಸ್ತೇನೆ. ಮೆಡಿಟೇಷನ್ ಅಂದ್ರೆ ಧ್ಯಾನ ಮಾಡ್ಬೇಕು ಆದಾಗ ಅಕಸ್ಮಾತ್ ನಿದ್ದೆ ಬಂತು ಅಂದ್ರ ಆ ನಿದ್ದೆಯನ್ನ ನಾವು ಹೆಂಗ್ ಅವಾಯ್ಡ್ ಮಾಡ್ಬೇಕು ಹೇಳಿದ್ರು. 8 ತಾಸು ನಿದ್ದೆ ಮಾಡೋ ಹೊತ್ನಾಗ ನಿದ್ದೆ ಮಾಡ್ಬೇಕು, ಧ್ಯಾನ ಮಾಡೋ ಹೊತ್ನಾಗ ನಿದ್ದೆ ಮಾಡುವಂಗಿಲ್ಲ ಅಂತ ಕಂಡೀಷನ್ ಮಾಡ್ರಿ. ಆಮ್ಯಾಗ ಧ್ಯಾನ ಮಾಡೋ ಹೊತ್ನಾಗ ನಿದ್ದೆ ಬಂತಂದ್ರೆ ನಿದ್ದೆ ಬರದಂಗೆ ಎಚ್ಚರಿಕೆ ವಹಿಸ್ಬೇಕು. ಮನಸ್ಸು ವಿಷಯ ವಸ್ತುಗಳಲ್ಲಿ ರಮಮಾಣ ಮಾಡ್ತೈತೆ ಅಂದ್ರೆ ಅದು ವೈರಾಗ್ಯವನ್ನ ಹೇಳ್ರಿ. ಮನಸ್ಸಿನಲ್ಲಿ ರಾಗದ್ವೇಷಗಳಿಂದ ಅದು ಶೂನ್ಯಾಗ್ರ ಆಗೈತಂದ್ರ ಅದು ರಾಗ, ಅದಕ್ಕೆ ಏನ್ ಮಾಡ್ರಿ, ಅದಕ್ಕೆ ಅನೇಕಾಗ್ರ ತೋರಿಸಿ ಅದನ್ನ ಹೊರಗೆ ಕರ್ಕೊಂಡು ಹೋಗ್ರಿ. ಅದು ವಿಷಯ ವಸ್ತುಗಳನ್ನ ಭೋಗ ಮಾಡ್ತೈತಿ ಅಂದ್ರೆ ವಿವೇಕದಿಂದ ಆ ಮನಸ್ಸಿಗೆ ತಿಳುವಳಿಕೆ ಹೇಳ್ರಿ. ಈ ರೀತಿ 4 ತೊಂದರೆಗಳಿಗೆ 4 ಪರಿಹಾರಗಳನ್ನು ಹೇಳಿದ್ದಾರೆ. ಆ ಪರಿಹಾರಗಳನ್ನ ಮನಸ್ಸು ನಮ್ಮ ಮಾತು ಕೇಳದೇ ಇದ್ದಾಗ ಅದನ್ನ ಮನಸ್ಸಿನ ಹೆಂಗ ಅದನ್ನ ನಮ್ಮ ಹತೋಟಿಗೆ ತರಬೇಕನ್ನುವಂಥದ್ದನ್ನ ಹೇಳಿದ್ದಾರೆ. ಇವತ್ತಿಗೆ ಎಷ್ಟೇ ಶ್ಲೋಕ ಮುಗೀತು, 44ನೇ ಶ್ಲೋಕ ಮುಗೀತು. 48ರ ಮಠ ಇನ್ನ ಇದೇ ವಿಷಯ ಹೇಳಿ ಈ ಗ್ರಂಥದ ಈ ಅಧ್ಯಾಯವನ್ನ ಮುಗಿಸೋರದಾರ. ಆ ಉಳಿದ ವಿಷಯವನ್ನ 45ರಿಂದ ಉಳಿದಂತ ಶ್ಲೋಕಗಳನ್ನ ಮತ್ತೆ ನಾಳಿನ ದಿವಸ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ನನ್ನ ವಾಕೃಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.